ಯಾಕೆ ಹೀಗಾಗ್ತಾ ಇದೆ? ನಿನ್ನೆ ನೋಡಿದ್ರೆ 4 ಕಡೆ ದೊಡ್ಡ ದೊಡ್ಡ ಶ್ರೀಮಂತರ ಬಂಗ್ಲೆಗಳಲ್ಲಿ ಹಗಲು ದರೋಡೆ. ಮೊನ್ನೆ ನೋಡಿದ್ರೆ ಸರ್ಕಾರಿ ಬ್ಯಾಂಕ್ ರಾಬರಿ. ಇವತ್ ನೋಡಿದ್ರೆ ರಾಜ್ಯದ ರಾಜಕಾರಣಿಗಳನ್ನ ಹೆದರಿಸಿ ಬೆದರಿಸಿ ಹಣ ಕೀಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸರ್, ನಮಗೆ ಬಂದಿರೋ ಸುದ್ದಿ ಪ್ರಕಾರ ಇದು ಡಾರ್ಕ್ ಸೈಡ್ ಗ್ರೂಪ್ ಕೈವಾಡ ಸರ್. ಅವರು ಸಿಗಲಿಲ್ಲ, ಜಾಣತನದಿಂದ ತಪ್ಪಿಸ್ಕೊಂಡ್ರು ಅಂತ ತಾನೇ ನೀವು ಹೇಳ್ಬೇಕಂತಿರೋದು. ಇನ್ನು 24 ಗಂಟೆ ಒಳಗೆ ಅವರು ಪಾಕಿಸ್ತಾನದ ಟೆರರಿಸ್ಟ್ಗಳ, ಅಲ್ಲ ಶ್ರೀಲಂಕಾದ LTTಗಳ, ಅಥವಾ ತಮಿಳುನಾಡಿನ ಉಗ್ರಗಾಮಿಗಳ, ಇಲ್ಲ ಆಂಧ್ರ ಪ್ರದೇಶದ ನಕ್ಸಲೈಟ್ಗಳ ಅನ್ನೋದು ನನಗೆ ಗೊತ್ತಾಗ್ಬೇಕು. ಇದ್ರ ಬೆಲೆ 5 ಲಕ್ಷ. ನಮ್ದಕ್ಕೆ ಬೇಕು. ಚಲ ಚಲ. ಇದು ಸಮಯಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುತ್ತೆ. ಇದ್ರ ಬೆಲೆ 6 ಲಕ್ಷ ರೂಪಾಯಿ. ये चोकरी मुझे पसंद हो गई. आओ आओ. अरे पकड़ चल मेरी जान. ಇವುಗಳು ನಾಟಿ ಬಾಂಬ್ಗಳು, ಸಮಯಕ್ಕೆ ಸರಿಯಾಗಿ ಸಿಡಿತವೆ. ಇವುಗಳ ಬೆಲೆ 10 ಲಕ್ಷ ರೂಪಾಯಿ. बम को बूंदी बनाना मेरा आदत है भाई. ले लो. मेरी सूटकेस लाओ भाई. ಕಿಟೆ, ಇದು ನಮಗಿರ್ಲಿ. ಹೆಣ್ಣನ್ನ ಪೂಜ್ಯ ದೃಷ್ಟಿಯಿಂದ ನೋಡೋ ರಾಷ್ಟ್ರ ನಮ್ಮದು. ಅದನ್ನ ಮರಿಬೇಡಿ. ಒಬ್ಬ ಗಂಡಸು ಜೀವನದಲ್ಲಿ ಮುಂದೆ ಬರೋದಕ್ಕೆ ಕಾರಣ ಒಂದು ಹೆಣ್ಣು. ನಿಮಗ್ ಜನ್ಮ ಕೊಟ್ಟವಳು ಹೆಣ್ಣು ಅನ್ನೋದನ್ನ ಮರೆತು ಬಿಟ್ರ? ಇದೇ ದೇಶದಲ್ಲಿ ಹುಟ್ಟಿ ನಮ್ಮ ರಾಷ್ಟ್ರದ ಹೆಣ್ಮಕ್ಳನ್ನ ಪರರಾಷ್ಟ್ರಕ್ಕೆ ಮಾರೋದು, ಹೆತ್ತ ತಾಯಿನ ಮಾರೋದು ಎರಡೂ ಒಂದೇ. ದೇಶ, ಸಂಸ್ಕೃತಿ, ಸಂಸ್ಕಾರ ಇಲ್ಲದವರಾಗಿ ದೇಶ ಭ್ರಷ್ಟರಾಗ್ಬಿಟ್ರಿ. ಇದು ಅಕ್ಷಮ್ಯ ಅಪರಾಧ. ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಮಾರಣ ಹೋಮ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. Come on, shoot! ನಮ್ಮನ್ನು ಕೊಲ್ಬೇಡಿ. ಬೇಡ ಬೇಡ. ಚಿನ್ನ, ಶಿವ, ಇವ್ರನ್ನ ಅವ್ರವ್ರ ಮನೆಗೆ ಬಿಟ್ಟು ಬನ್ನಿ. ಓಕೆ. ಬಾ ಶಿವ. ಭಯ ಪಡಬೇಕಾಗಿಲ್ಲ, ಧೈರ್ಯವಾಗಿ ಹೋಗಿ. ಲಕ್ಷ್ಮಿ, ಇದೆ ಅಲ್ವಾ ನಿನ್ ಮನೆ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಅಯ್ಯಯ್ಯೋ ಲಕ್ಷ್ಮಿ, ಇದೆಲ್ಲ ನನ್ಗ್ಯಾಕೆ? ಕೃತಜ್ಞತೆ ಹೇಳ್ಬೇಕು ಅಂತಿದ್ರೆ ಆ ದೇವ್ರಿಗೆ ಹೇಳು. ಮೊದ್ಲು ನಿನ್ ಮನೆಯವ್ರಿಗೆ ಮುಖ ತೋರ್ಸು. ಪಾಪ ಎಲ್ಲರೂ ಗಾಬರಿ ಆಗಿರ್ತಾರೆ.
ಆಯ್ತು ಸರ್. ಓ ನೀನೊಬ್ಳು ಬ್ಯಾಲೆನ್ಸ್ ಇದೆಯಾ ಲಾವಣ್ಯ? ನೀನ್ ಎಲ್ಲಿ ಬಿಡ್ಬೇಕು ಅಂತ ಹೇಳಿದ್ರೆ ನಾವ್ ಅಲ್ಲಿ ಬಿಡ್ತೀವಿ. ಅಯ್ಯಯ್ಯೋ ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತು? ಏನು ಅಂತ ಹೇಳಿ, ಈ ಸಿಟಿಯಲ್ಲಿ ನನ್ನವರು ಅಂತ ನನ್ಗೆ ಯಾರು ಇಲ್ಲ. ಅಂದ್ರೆ ನಾನೊಬ್ಳ ಅನಾಥೆ. ಕೆಲ್ಸ ಹುಡ್ಕೊಂಡು ಸಿಟಿಗೆ ಬಂದೆ. ಅಷ್ಟ್ರಲ್ಲಿ ನನ್ ಕಿಡ್ನಾಪ್ ಆಗೋಯ್ತು. ಹೇಗೋ ನನ್ ಜೀವನ ನಡೀತೆ ಅನ್ಕೊಂಡೆ. ಅದನ್ನು ನೀವ್ ಬಂದ್ ತಪ್ಸಿದ್ರಿ. ಈಗ ನಾನು ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗೆ ಹೇಳಿದ್ರಿ ಹೆಂಗೆ? ಬಾಯ್ ಬಿಟ್ಟು ಮನೆ ಮಠ ಇಲ್ಲ, ದಿಕ್ಕಿಲ್ದೋಳು ಅಂತಿದ್ದಾಳೆ. ಆಗಿದ್ದಾಗ್ಲಿ ನಮ್ ಜೊತೆ ಕರ್ಕೊಂಡು ಹೋಗೋಣ. ಬಾ ಲಾವಣ್ಯ. ಇನ್ನೇನ್ ಮಾಡೋದು, ಗಾಡಿ ಹತ್ತು. ಕಮಿಷನರ್ ಸಾಹೇಬ್ರಿಗೆ ಡಾರ್ಕ್ ಲೈಟ್ ಗ್ರೂಪ್ನವರಿಂದ ನಮಸ್ಕಾರಗಳು. ಕಮಿಷನರ್ ಸರ್, ನಿಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಿಡಿಯೋಕ್ ಸಾಧ್ಯ ಆಗದೆ ಇರೋ ಸದ್ದಿಲ್ಲದೆ ಹೆಣ್ಣು ಮಕ್ಕಳನ್ನ ಕದ್ದು ಪರದೇಶಕ್ಕೆ ಮಾರೋ ಜಾಲನ ಪತ್ತೆ ಹಚ್ಚಿ ಶಿಕ್ಷೆ ವಿಧಿಸಲಾಗಿದೆ. ಇಂತಿ ತಮ್ಮ ವಿಶ್ವಾಸಿ DLG. ನಾನ್ಸೆನ್ಸ್. ಈ ಡಾರ್ಕ್ ಲೈಟ್ ಗ್ರೂಪ್ ಪೊಲೀಸರಿಗೆ ಒಂದು ಸವಾಲಾಗಿದೆ. ನಾವ್ ಈ ಗ್ರೂಪ್ ಹಿಡಿಬೇಕಂತಿದ್ರೆ ನಾವು ಮಾಡೋ ಕೆಲಸನ ಅವ್ರು ಮಾಡ್ತಿದ್ದಾರೆ. ಇದರಿಂದ ಅವ್ರಿಗೇನ್ ಲಾಭ? ಐ ಹ್ಯಾವ್ ಟು ಟೇಕ್ ಸೀರಿಯಸ್ ಆಕ್ಷನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ವೆಲ್ಕಮ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ಭಾಸ್ಕರ್ ಪಾಟೀಲ್. ನನ್ನ 35 ವರ್ಷ ಸರ್ವಿಸ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಆಫೀಸ್ವರೆಗೂ ಹುಡ್ಕೊಂಡು ಬಂದಿರೋ ವ್ಯಕ್ತಿನ ನಾನು ನೋಡ್ಲೇ ಇಲ್ಲ. ಆದ್ರೆ ನನ್ನನ್ನೀಗ ನೋಡ್ತಾ ಇದ್ದೀರಲ್ಲ, ಅದು ನಿಮ್ಮ ಸಿನ್ಸಿಯಾರಿಟಿ, ಸರ್ಕಾರಕ್ಕೆ ಕೊಡುವ ಗೌರವ. ಅದೇ ಇರೋ ದುಡ್ಡೆಲ್ಲ ವೀರಪ್ಪನ ಕೊಟ್ಬಿಟ್ಟು ಸರ್ಕಾರ ಕಷ್ಟದಲ್ಲಿದೆ ಅಂತ ಗೊತ್ತಾಯ್ತು. ಅದಕ್ಕೆ ನಾನ್ ಸರ್ಕಾರಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಅಂತ ಬಂದೆ. ನನ್ ಫೈಲ್ ನೋಡ್ತೀರಾ? ನೋಡಿ ಸರ್, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಂದೇನೆ. ನೋಡಿ ತಗೊಳ್ಳಿ. ಥ್ಯಾಂಕ್ ಯು. ಯಾ 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 ಏನಿದೆಲ್ಲ ಸಂಪಾದನೆ ಮಾಡಿದ ಡಾಕ್ಯುಮೆಂಟ್ಸ್ ಒಂದು ಇಲ್ಲ? ಹತ್ರ ಡಾಕ್ಯುಮೆಂಟ್ಸ್ ಇರಲ್ಲ. ನಿನ್ನೆ ರೈಡ್ ಮಾಡ್ದಿಯಲ್ಲ ರತನ್ ಲಾಲ್ ಹೌಸ್, ಎಷ್ಟು ಲಕ್ಷ ಹೊತ್ಕೊಂಡ್ ಹೇಳು ಮಗನೇ? 5 ಕೋಟಿ. ಈಗ ಅದೇ 5 ಕೋಟಿ ನನ್ನ ಸಂಪಾದನೆ. ಅಯ್ಯೋ ಟೆನ್ಷನ್ ಆಗ್ತಾ ಇದೆ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನಿಮಗೆ ಇಷ್ಟೆಲ್ಲ ಟೆನ್ಷನ್ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಟೆನ್ಷನ್ಗೆ ನಾನು ಏನಾದ್ರೂ ಮದ್ದು ಕೊಡ್ಲೇಬೇಕು ಮಿಸ್ಟರ್ ಮಹೇಶ್ ಕುಮಾರ್. ಆನಿ ಯಾಕೆ ಮಿಸ್ಟರ್ ಮಹೇಶ್ ಕುಮಾರ್, ಬಾಯಿಂದ ಕಚ್ಚಿದ್ರು ಸಿಡಿಯತ್ತೆ, ಕೈಯಿಂದ ಮುಟ್ಟಿದ್ರು ಸಿಡಿಯತ್ತೆ, ಕೆಳಗೆ ಬಿದ್ರು ಸಿಡಿಯತ್ತೆ, ಬೇರೆಯವರ ಕೂಗಿದ್ರು ಸಿಡಿಯತ್ತೆ, ಟೋಟಲ್ ಆಗಿ ಸಿಡಿಯತ್ತೆ. ಹುಷಾರಾಗಿರು. ಇದು ಬಿನ್ ಲಾಡನ್ ಬಾಂಬ್. ಯಾರು ನೀವು? ನನ್ನನ್ನು ಯಾಕೆ ಶೂಟ್ ಮಾಡ್ತಾ ಇದ್ದೀರಾ? ನಿನ್ನ ಶೂಟ್ ಮಾಡ್ತಾ ಇಲ್ಲ, ನನ್ನ ಕುದುರೆನ ಶೂಟ್ ಮಾಡ್ತಾ ಇದ್ದೀನಿ. ಏನೋ ಕುದುರೆನ್ ಶೂಟ್ ಮಾಡ್ತಾ ಇದೀಯಾ? ಬರೀ ಶೂಟ್ ಮಾಡೋದೇ ಅಲ್ಲ, ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತೀನಿ. ಅಂತ ಪಾಪ ಈ ಕುದುರೆ ಏನ್ ಮಾಡಿದೆ? ನನ್ನ ಹತ್ರ 2 ಕುದುರೆ ಇದೆ. ಒಂದು ಕುದುರೆ 3 ಕೋಟಿ ಸಂಪಾದನೆ ಮಾಡಿದೆ. ನೋಡು, ಹಣ ಇಲ್ಲೇ ಇದೆ. ಆದ್ರೆ ಈ ಕುದುರೆ 1 ಕೋಟಿ ಲಾಸ್ ಮಾಡಿದೆ. ಅದಕ್ಕೆ ಇದನ್ನ ಕೊಲ್ತಾ ಇದ್ದೀನಿ. ಗೆಲುವು ಸೋಲು ನಮ್ ಕೈಯಲ್ಲಿಲ್ಲ. ಕೆಲವು ಸಲ ಗೆಲ್ತೀವಿ, ಕೆಲವು ಸಲ ಸೋಲ್ತೀವಿ. ಸಿಚುವೇಶನ್ ಕ್ರಿಯೇಟ್ಸ್ ಅನದರ್ ಸಿಚುವೇಶನ್. ನೀತಿ ಹೇಳ್ತಾ ಇದೀಯಾ? ನಿನ್ನ ಕೆಲಸ ನೀನ್ ನೋಡ್ಕೊಂಡು ಹೋಗೋ. ಅನ್ಯಾಯವಾಗಿ ಒಂದು ಪ್ರಾಣಿನ ಕೊಲ್ತಾ ಇದ್ರೆ ನೋಡ್ತಾ ಸುಮ್ಮನಿರೋದಕ್ಕೆ ನಾನ್ ರಾಕ್ಷಸ ಅಲ್ಲ, ಮನುಷ್ಯ. ಪ್ರಾಣಿ ಹಿಂಸೆ ಅಪರಾಧ. ಅದರಲ್ಲೂ ಅಮಾಯಕವಾದ ಒಂದು ಪ್ರಾಣಿನ ನಿನ್ನ ಸ್ವಾರ್ಥಕ್ಕೋಸ್ಕರ ಬಲಿ ತಗೋತಾ ಇರೋದು ಮಹಾ ಅಪರಾಧ. ಇಷ್ಟೊತ್ತು ನನ್ ಕುದುರೆನ ಸಾಯಿಸ್ಬೇಕು ಅಂತಿದ್ದೆ. ಇನ್ನು ನೀನ್ ಇಲ್ಲೇ ಇದ್ರೆ ನಿನ್ನ ಸಾಯಿಸ್ತೀನಿ. ಒಂದು ಜೀವನ ಸೃಷ್ಟಿ ಮಾಡೋ ಶಕ್ತಿ ನಮಗಿಲ್ಲ ಅಂದಮೇಲೆ ಒಂದು ಜೀವನ ನಾಶ ಮಾಡೋ ಹಕ್ಕು ನಮಗೆ. ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ.
ಈ ದೇವು ಆ ದೇವ್ರೆ ತಪ್ಪು ಮಾಡಿದ್ರು ಸುಮ್ಮನೆ ಬಿಡಲ್ಲ. ಈ ಹಣ ಇರ್ಬೇಕಾಗಿರೋದು ನಿನ್ನ ಹತ್ರ ಅಲ್ಲ, ಬಡಬಗ್ರ ಹತ್ರ. ಗುಡ್. ಮಂಜು, ಎಷ್ಟಿದೆ ಇದರಲ್ಲಿ? 50 ಲಕ್ಷ. 50 ಲಕ್ಷನಾ? ಹಾಗಾದ್ರೆ ಒಂದು ಕೆಲಸ ಮಾಡು, 20 ಲಕ್ಷನ ಆ ಬ್ಲೈಂಡ್ ಸ್ಕೂಲ್ ಕೊಡು. ಸರಿ. ಇದರಲ್ಲಿ ವಿಧವೆಯರ ಕಲ್ಯಾಣ ನಿಧಿಗೆ 10 ಲಕ್ಷ ಕೊಟ್ಬಿಡು. ಇನ್ನು ಉಳಿದ 20 ಲಕ್ಷನ ಆ ಅನಾಥ ಸೇವಾ ಆಶ್ರಮಕ್ಕೆ ಕೊಟ್ಬಿಡು. ಆಯ್ತು. ಯಾರಿಗೂ ಅನುಮಾನ ಬರ್ದ ಹಾಗೆ ಹಣ ಕೊಟ್ಟು ಬರ್ಬೇಕು. ಯಾಕೆ? ಯಾಕೆ ಅಂದ್ರೆ ಪೊಲೀಸು ಡಾರ್ಕ್ ಲೈಟ್ ಗ್ರೂಪ್ ನ ಹುಡುಕ್ತಾ ಇದೆ. ಅದು ಅಲ್ಲದೆ ನಾವೇ ಡಾರ್ಕ್ ಲೈಟ್ ಗ್ರೂಪ್ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ, ಗೊತ್ತು ಆಗ್ಬಾರ್ದು. ನೀವೇನು ಚಿಂತೆ ಮಾಡ್ಬೇಡಿ ವಿನೋದ್. ಯಾವ್ದಕ್ಕೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದೇವು, ಚಾಣಕ್ಯ, ಕ್ಷತ್ರಿಯ ಇಬ್ರು ಸೇರಿದ್ರೆ ಅಪಜಯ ಅನ್ನೋದು ನಮ್ ಕಡೆ ತಲೆನೇ ಹಾಕಲ್ಲ. ಡೋಂಟ್ ವರಿ. ನಾವ್ ಹೇಳಿದ್ದೇನು ನೀವು ಮಾಡಿದ್ದೇನು? ಈ ಹುಡುಗಿನ ಇಲ್ಲಾಕ ಕರ್ಕೊಂಡ್ಬಂದ್ರಿ? ಮಾತಾಡ್ರು. ಹೆಣ್ಣು ಹುಡುಗಿನ ಇಲ್ಲಿ ಕರ್ಕೊಂಡ್ಬಂದಿದ್ದೀರಿ, ಕರ್ಕೊಂಡ್ಬರಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಚಿನ್ನ, ಶಿವ, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳ್ರು. ಅಣ್ಣ, ಇದ್ರಲ್ಲಿ ಇವ್ರ ತಪ್ಪೇನೂ ಇಲ್ಲ. ನಾನೊಬ್ಬ ಅನಾಥೆ. ಇವ್ರ ಹೆಲ್ಪಿಂಗ್ ನೇಚರ್ ನನಗೆ ಹಿಡಿಸ್ತು. ನಾನು ಇವ್ರನ್ನ ಆಶ್ರಯ ಕೇಳ್ದೆ, ಅದಕ್ಕೆ ಇವರು ಇಲ್ಲಿ ಕರ್ಕೊಂಡ್ ಬಂದ್ರು. ಇದು ಬರೀ ಹುಡುಗರಿರೋ ಮನೆ, ಇಲ್ಲಿ ನೀನಿರೋದು ಸರಿ ಇಲ್ಲ. ನಿನಗೆ ಆಶ್ರಯ ಬೇಕು ತಾನೆ? ಹೌದು. ಇವ್ರ ಜೊತೆಯಲ್ಲಿ ನೀನ್ ಹೋಗು, ಬದುಕೋ ದಾರಿನ ತೋರಿಸ್ತಾರೆ. ಏ ಚಿನ್ನ, ಇವಳನ್ನ ಮಠಕ್ಕೆ ಕರ್ಕೊಂಡೋಗಿ ಸ್ವಾಮೀಜಿ ಪರಿಚಯ ಮಾಡ್ಕೊಡು. ಹೋಗು. ಆಯ್ತು ಶಿವ. ಕೆಪಾಸಿಟಿ ಇಲ್ದಿರೋ ಜನಗಳ ಜೊತೆ ಸಿಟಿ ಸುತ್ತೋದು, ಈ ಸೀಟ್ ಇಲ್ದಿರೋ ಬಸ್ ನಲ್ಲಿ ಪ್ರಯಾಣ ಮಾಡೋದು ಎರಡು ಒಂದೇ. ಬರ್ಲಾ ಶಿವ? ಬಾಲಾವಣ್ಯ. ಯಾಕಮ್ಮ ಅಳ್ತಿದ್ಯಾ? ತುಂಬಾ ಹೊಟ್ಟೆ ಹಸಿತಾ ಇದೆ. ಇರು, ನಾನೇನಾದ್ರೂ ತರ್ತೀನಿ. ಲವರ್ಸ್ ಗಾಡಿ ಸಾಕು ಹೋಗಿ ಸರ್. ಯಜಮಾನ್ರೆ ಟೈಮ್ ಆಯ್ತು, ಎದ್ದೇಳಿ ಹೋಗಿ. ಹಲೋ ಸರ್, ಓಡೆ ಓಡೆ ಓಡೆ. ಸ್ವಾಮಿ ಹೋಗ್ರೆ, ಹೋಗಿ ಹೋಗಿ ಸ್ವಾಮಿ ಹೋಗಿ. ಮರೆ, ಯಾರ್ ನೀನು? ಇಲ್ಲ ಕೂತಿದ್ಯಾ ಒಬ್ಳೆ? ಹಾ, ಯಾರ್ ನೀನು? ಎಲ್ಲಿ ನಿಮ್ ಮನೆ? ಎಲ್ಲಮ್ಮ? ಇವನ್ನ 5 ಹತ್ರ ಕರ್ಕೊಂಡು ಹೋಗೋದೇ ಒಳ್ಳೇದು. ಚಿಕ್ಕ ವಯಸ್ಸಿನಲ್ಲೇ ವಿಧಿ ನಮ್ಮಿಬ್ಬರನ್ನು ದೂರ ಮಾಡ್ತು. ಆದ್ರೂ ಯಾವಾಗ್ಲೂ ನಿನ್ ನೆನಪು ನನ್ ಕಾಡ್ತಾ ಇರತ್ತಮ್ಮ. ಅವತ್ ಲಾವಣ್ಯ ನೋಡಿದ್ಮೇಲೆ ಪೂಜಾ,
ಪೂಜಾ ಪೂಜಾ ಅಮ್ಮ ಅಪ್ಪ ಇಬ್ರು ಇಲ್ಲ, ನೀನು ನನ್ ಬಿಟ್ಟು ಹೊಟ್ಟೋದ್ಯಾ? ಪೂಜಾ ಪೂಜಾ ಅಮ್ಮ, ಈಗ ನೀನ್ ಎಲ್ಲಿದೀಯೋ, ಹೇಗಿದೆಯೋ ದೇವ್ರಿಗೆ ಗೊತ್ತು. ದೇವ್ ದೇವ್, ಬಂದೆ ಬಂದೆ. ಅದೇ ಕಂಟಿನ್ಯೂಟಿ ಕಾಲ್, ಅದೇ ಮಾಮೂಲಿ ಹಮ್ಮಿಂಗ್ ಕಾಲ್ ಇರ್ಬೋದು. ಹಲೋ ಹಲೋ ಹಲೋ. ತುಂಬಾ ದಿವಸದಿಂದ ಫೋನ್ ಮಾಡ್ತಾ ಇದ್ದೀರಾ, ಫೋನ್ ಮಾಡಿ ಬರೀ ಹಮ್ಮಿಂಗ್ನೇ ಕೇಳಿಸ್ತಾ ಇರ್ತೀರಾ. ಯಾರ್ ನೀವು? ಹಲೋ, ಮಾತಾಡಿ. ಯಾರ್ ನೀವು? ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅದಕ್ಕಾಗಿನೇ ದಿನಾಗ್ಲೂ ಫೋನ್ ಮಾಡ್ತಾ ಇರೋದು. ಕೇಳಿದ ಕೂಡಲೇ ಸಿಗೋಷ್ಟು ಸಸ್ತಾ ಅಲ್ಲ ಪ್ರೀತಿ ಪ್ರೇಮ. ನೀವ್ ಮನ್ಸ್ ಮಾಡಿದ್ರೆ ಕಷ್ಟ ಇದ್ದೆ ನನ್ನ ಇಷ್ಟ ನೆರವೇರುತ್ತೆ. ಕನಸು ಕಾಣ್ತಾ ಇದ್ದೀರಾ, ಏನು ಪ್ರಯೋಜನ ಇಲ್ಲ. ಮತ್ತೆ ಕನ್ಸಲ್ ಬಂದು ತೊಂದರೆ ಕೊಡ್ತಿರಲ್ಲ, ಅದ್ ಸರಿನಾ? ನೋಡ್ರಿ, ಇಷ್ಟ ಇಲ್ದವ್ರ ಮೈಂಡ್ ನ ಡಿಸ್ಟರ್ಬ್ ಮಾಡೋದು ನಿಮಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಮೈಂಡ್ ಡಿಸ್ಟರ್ಬ್ ಆದ್ರೆ ಫ್ರೆಶ್ ಮಾಡ್ಕೋಬೇಕು, ಬಾಡಿ ಡಿಸ್ಟರ್ಬ್ ಆದ್ರೂ ಫ್ರೆಶ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗಿ ಬಾಡಿ ಡಿಸೈನ್ ಡಿವೈಡ್ ಆಗುತ್ತೆ. ಸೊ ಪ್ಲೀಸ್ ಲವ್ ಮೀ. ನೀವ್ ಹೇಗಿದ್ದೀರಾ ಅಂತಲೇ ಗೊತ್ತಿಲ್ಲ, ಪ್ರೀತಿ ಮಾಡಿ ಅಂತಿರಲ್ಲ, ನಿಮ್ಗೆ ಸ್ವಲ್ಪನೂ ನಾಚಿಕೆನೇ ಆಗಲ್ವಾ? ಆಗುತ್ತೆ. ನಾಚಿಕೆ ಅನ್ನೋದು ಹುಟ್ಟಾನೆ ಹೆಣ್ಣಿಗೆ ಬಂದಿರೋ ಬಳಬಳಿ. ಹಾಗಿದ್ರೆ ಫೋನ್ ನಲ್ಲಿ ಯಾಕ್ರಿ ಮಾಡ್ತೀರಾ ಚಳವಳಿ? ಮೈ ಕೈ ಚಳಿ ಡೇನಲ್ಲೇ ಆಗ್ಲಿ ನೈಟ್ ನಲ್ಲಿ ಆಗ್ಲಿ ಇರುತ್ತೆ. ಎಲ್ಲಿಗ್ ಬರ್ಬೇಕು ಅಂತ ಹೇಳಿ ಅಲ್ಲಿಗ್ ಬರ್ತೀನಿ. ಏನಂತೀರಾ? ನೆವರ್. ಸುಮ್ನೆ ಕೋಪ ತರ್ಸ್ಬೇಡ, ಫೋನ್ ಇಡು. ಐ ಲವ್ ಯು. ಹಲೋ, ಇದೇನ್ ಲವ್ವಾ? ಡವ್. ನೀವು ವಿನೋದ್, ಅಭಿನಂದನೆಗಳು. ಯಾಕೆ ಅಂತ ಗೊತ್ತಾಗ್ಲಿಲ್ವಲ್ಲ ಸ್ವಾಮಿ? ನೀವು 5 ಜನ ವಿದೇಶದ ಕೆಲಸಕ್ಕೆ ಅರ್ಜಿ ಹಾಕಿದ್ರಲ್ಲ, ಅದರಲ್ಲಿ ದೇವು ಮತ್ತೆ ವಿನೋದ್ ಆಯ್ಕೆ ಆಗಿದ್ದಾರೆ. ಇದು ಅಪಾಯಿಂಟ್ಮೆಂಟ್ ಆರ್ಡರ್. ಸಂತೋಷನಾ? ಸ್ವಾಮೀಜಿ, ಎಲ್ಲ ನಿಮ್ಮ ಆಶೀರ್ವಾದ. ಒಳ್ಳೆಯ. ಸ್ವಾಮೀಜಿ, ಅನಾಥರಾದ ನಮ್ಗೆಲ್ರಿಗೂ ಒಂದ್ ದಾರಿ ತೋರಿಸಿದಿರ. ಯಾವತ್ತೂ ನಿಮ್ಮ ಈ ಉಪಕಾರನ ನಾವು ಮರೆಯೋದಿಲ್ಲ. ಅದೆಲ್ಲ ಇರ್ಲಿ, ಮೊದಲು ನೀವು ಹೊರಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ. ನಮಸ್ಕಾರ. ನಾವೇನ್ ಬರ್ತೀವಿ ಸ್ವಾಮೀಜಿ. ದೇವರ ಅನುಗ್ರಹ. ಬರ್ತೀವಿ ಸ್ವಾಮಿ. ಬರ್ತೀವಿ ಸ್ವಾಮಿ. ಒಳ್ಳೆಯ. ವಿನೋದ್, ನೀವಿಬ್ಬರು ತುಂಬಾ ಅದೃಷ್ಟವಂತರು. ನಿಮಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದ್ದು ನನಗೆ ಬಹಳ ಸಂತೋಷ. ವಿದೇಶದಲ್ಲಿ ನಿಮ್ಮಿಬ್ಬರಿಗೂ ಕೆಲಸ ಸಿಕ್ಕಿರೋದು ನನಗೆ ಬಹಳ ಸಂತೋಷವಾಗಿದೆ. ವಿನೋದ್, ನಿಮ್ಮಿಬ್ಬರಿಗೂ ವಿದೇಶದಲ್ಲಿ ಕೆಲಸ ಸಿಕ್ಕಿರೋದು ನನಗೆ ಬಹಳ ಸಂತೋಷವಾಗಿದೆ. ನೀವಿಬ್ರು ವಿದೇಶಕ್ಕೂ ಹೋಗೋದಿಕ್ಕೆ ಫ್ಲೈಟ್ ಟಿಕೆಟ್ ಮತ್ತು ನಿಮ್ಮ ಪಾಸ್ಪೋರ್ಟ್ ಹಾಗೂ ವೀಸಾ. ಆದ್ರೆ ನಾವಿಬ್ರು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡೋದಿಲ್ಲ. ನಿಮ್ಗೇನಾದ್ರೂ ಬುದ್ಧಿ ಇದೆಯೇನು? ಭವಿಷ್ಯದ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆನೇ ಇಲ್ಲ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದಾಗ ಮಾಡ್ಕೊಳ್ತಾರ. ಇದರಿಂದ ನಿಮಗೆ ತೊಂದ್ರೆ. ನಿಮ್ಮ ಆಶ್ರಮದಲ್ಲಿ ನಮ್ಗೆ ಆಶ್ರಯ ಕೊಟ್ರಿ, ಅಕ್ಷರಾಭ್ಯಾಸನೂ ಮಾಡ್ಸದ್ರಿ, ನಮ್ಮನ್ನ ವಿದ್ಯಾವಂತರಾಗಿ ಮಾಡಿದ್ರಿ. ಅದಕ್ಕೆ ನಾವು ಚಿರಋಣಿ. ನಿಮ್ಮ ಹತ್ರ ಕಲ್ತಿದ್ದ ವಿದ್ಯೆ ಆದ್ರೆ ಇಲ್ಲಿ ನಾವು ಕಲಿತಾ ಇರೋದು
ಕೂಡಿ ಬದುಕೋ ಬುದ್ಧಿ. ಸ್ನೇಹದ ಬೆಲೆ ನಮ್ಗೆ ಅನುಭವದಿಂದ ಗೊತ್ತಾಗಿದೆ. ಅದಕ್ಕೆ ಕೂಡಿಯೇ ಬದುಕ್ತೀವಿ, ಕೂಡಿಯೇ ದುಡಿತೀವಿ. ಸ್ವಾಮೀಜಿ, ನಿಮ್ಮ ಆಶೀರ್ವಾದ ನಮಗ್ ಬೇಕೇ ಬೇಕು. ಸುತ್ತಮುತ್ತಲಿನ ಜನಕ್ಕೆ ಸಹಾಯಕರಾಗಿ ಬದುಕಬೇಕು ಅನ್ನೋದೇ ನಮ್ಮೆಲ್ಲರ ಜೀವನದ ಆಸೆ. ಪ್ರಪಂಚದಲ್ಲಿ ಯಾರಿಲ್ದೆ ಬೇಕಾದ್ರೂ ಬದುಕಬಹುದು, ಆದ್ರೆ ಒಳ್ಳೆ ಸ್ನೇಹಿತರಿಲ್ದೆ ಬದುಕೋದು ಕಷ್ಟ. ಸ್ನೇಹ ಶಾಶ್ವತ. ಹೌದು, ಇದೂ ಸತ್ಯ. ನಿಮ್ಮ ಆಸೆ ನೆರವೇರಲಿ. ಸ್ನೇಹಮೇವ ಜಯತೆ. ಲಾವಣ್ಯ, ನಿಮ್ಮ ಆಶ್ರಮದ ಕಾನೂನು ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರೂ ನೀವು ನನ್ನನ್ನ ಇಷ್ಟೊತ್ತಿಗೆ ಬರೋಕ್ ಹೇಳಿದ ಕಾರಣ? ಲಾವಣ್ಯ, ನನ್ನ ಜೀವನದಲ್ಲಿ ಎಷ್ಟೋ ಸುಂದರವಾದ ಹುಡುಗಿರ್ನ ನೋಡಿದ್ದೀನಿ. ಆದ್ರೆ ಯಾಕೋ ಏನು ನೀನ್ ನೋಡ್ದಾಗ್ಲಿಂದ ನಿನ್ ಜೊತೆ ಏಕಾಂತ ಮಾತಾಡ್ಬೇಕು ಅಂತ ಮನ್ಸ್ ಬಂತು. ಅದಕ್ಕೆ ಬರ ಹೇಳ್ದೆ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಬಹುಶಃ ಪ್ರೇಮ ಅಂದ್ರೆ ಇದೇ ಇರ್ಬೇಕು. ಲಾವಣ್ಯ, ನಾನಂದ್ರೆ ನಿನ್ಗಿಷ್ಟನಾ? ನಿಜವಾಗ್ಲೂ ಹೇಳು. ದಿಕ್ಕು ದಿಸೆನೇ ಇಲ್ದಿರೋ ನನ್ ಬಾಳಿಗೆ ದಾರಿ ದೀಪವಾಗಿರೋ ನಿಮ್ಮನ್ನ ನಾನ್ ಬೇಡ ಅಂತ ಹೇಳ್ತೀನ? ಅಬ್ಬಾ ಲಾವಣ್ಯ, ನಾನೆಂತ ಅದೃಷ್ಟವಂತ. ಏಯ್, ನಮಸ್ಕಾರ. ಸ್ವಲ್ಪ ಲೇಟ್ ಆಯ್ತು. ಓಹೋ, ಇದೆಲ್ಲ ಏನಿದೆ? ಯಾಕೆ ಅರ್ಚಕರೇ, ಜನಗಳು ಇನ್ನು ಕಾಯಿಸ್ತಾ ಇದ್ದೀರಿ? ಈ ಅನ್ನದಾನದ ಸೇವಾ ಕರ್ತರು ನೀವಿಲ್ಲದೆ ಹೇಗೆ ಪ್ರಾರಂಭ ಮಾಡೋದು ಸ್ವಾಮಿ? ಈಗ ನಾವೆಲ್ಲ ಬಂದಾಯ್ತಲ್ಲ, ಇನ್ನು ಪ್ರಾರಂಭ ಮಾಡಿ. ಬನ್ನಿ ಬನ್ನಿ. ಕೂಡ ಚೆನ್ನಾಗಿದ್ಯಾ? ಎಲ್ಲಿ ಮತ್ತೆ ಏನೆಲ್ಲ ಹಂಗ ಅದೇ ಎಲ್ಲ ಬೇಕ್ತೀನಿ. ಎಲ್ಲ ಹೊಟ್ಟೆ ತುಂಬಾ ಊಟ ಹಾಕಿಸ್ಕಡೆ. ಇದ್ಯಾಕೆ ಊಟ ಮಾಡ್ತಾ ಇಲ್ಲ? ಯಾಕೆ ತಾತ ಊಟ ಮಾಡೋದು ಬಿಟ್ಟು ಅಳ್ತಾ ಇದೀಯಾ? ನಾನು ಒಬ್ನೇ ಅಲ್ಲ ತಾಮಿ, ನಮ್ಮೂರ್ ಜನ ಎಲ್ಲ ಅಳ್ತಾ ಇದ್ದಾರೆ. ತಾತ, ನಿಮ್ಮೂರಿನ ಸಮಸ್ಯೆ ಏನು ಅಂತ ಹೇಳಿ. ನಮ್ಮೂರ್ನಾಗೆ ಒಬ್ಬ ಸಾವ್ಕಾರ ಅವನೇ. ನಮ್ಗೆ ನಮ್ಮೂರ್ ಜನಕ್ಕೆ ಬಹು ಹಿಂಸೆ ಕೊಡ್ತಾವ್ನೆ. ಅದನ್ನ ನೀವ್ ಹೆಂಗಾರ ಮಾಡಿ ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕತ್ತೀನಿ ಅವ್ರು. ಅಷ್ಟೇ ತಾನೇ? ನೀವೇನ್ ಚಿಂತೆ ಮಾಡ್ಬಿಡಿ, ಊಟ ಮಾಡಿ, ನಾವು ನೋಡ್ಕೋತೀವಿ ಅದನ್ನ. ಆಯ್ತು ಸ್ವಾಮಿ. ವಿನೋದ್, ಇನ್ನೊಂದ್ ಸ್ವಲ್ಪ ಹಾಕಿಸ್. ಶಿವಾಚಿನ ಬನ್ನಿ. ನೀವ್ ಇಲ್ಲೇ ಇದು ಊಟದ ವ್ಯವಸ್ಥೆ ನೋಡ್ಕೊಳ್ಳಿ. ನಾವಿಬ್ರು ಹೋಗಿ ಆ ಸಾವುಕಾರನ ಚೆನ್ನಾಗಿ ನೋಡ್ಕೊಂಡ್ ಬರ್ತೀವಿ. ಆಯ್ತು, ಓಕೆ? ಹಂಗೆ ಓಕೆ. ಆಯ್ತು. ಬಡ್ಸೋ ತಿನ್ನಿ ಯೋಚನೆ ಮಾಡ್ಬಿಡ್ತೀನಿ. ದೇವು, ಆ ಸಾವುಕಾರ ನಾವು ಕೊಟ್ಟು ಏಟು ಅವನ್ ಜೀವನ ಪೂರ್ತಿ ಮರೆಯೋ ಹಾಗಿಲ್ಲ. ಅವನ ಆಸ್ತಿ ಎಲ್ಲ ಈಗ ನಮ್ಗೆ ಬಂತು. ಮರೆಯೋದಿರ್ಲಿ, ಅವನು ಬದುಕಿರೋವರೆಗೂ ಹಳ್ಳಿಯವ್ರ ತಂಟೆಗಂತೂ ಖಂಡಿತ ಹೋಗಲ್ಲ. ದೇವು, ಇನ್ಮೇಲಿಂದ ಆ ಸಾವುಕಾರ ಸುಬ್ಬಣ್ಣ ಯಾರಿಗೂ ಮೋಸ ಮಾಡೋದಕ್ಕೆ ಟ್ರೈಯೇ ಮಾಡಲ್ಲ. ಅದ್ ಹೇಗ್ ಮಾಡ್ತಾನೆ? ಒಂದ್ಸಲ ಮನುಷ್ಯನ ಜೀವ ಭಯ ಬಂದ್ಮೇಲೆ ಏನು ಮಾಡಕ್ಕಾಗಲ್ಲ, ಕುಂತ್ ಕಡನೆ ಕುಂತಿರ್ಬೇಕು. ಇನ್ಮೇಲೆ ಅವನಿಗೆ ಹುಲ್ ಕಂಡ್ರು ಭಯಾನೇ, ಕಲ್ ಕಂಡ್ರು ಭಯಾನೇ. ದೇವು, ನಡೆದು ಸುಸ್ತಾಗಿದೆ ಕಣ. ಹೌದಾ? ಹಾಗಾದ್ರೆ ಸ್ವಲ್ಪ ರೆಸ್ಟ್ ತಗೊಂಡೋಣ. ಸರಿ, ಈ ಮರದ ಕೆಳಗಡೆ ಕುತ್ಕೊಳ್ಳೋಣ. ಏನಾಯ್ತು ದೇವು? ಕಲ್ಲು ಹೇಳ್ಬಿಟ್ಟೆ ಕಣ. ಓ, ಇದೆಲ್ಲ ನೋಡಿದ್ರೆ ನಂಗೆ ಅನ್ನಿಸ್ತಾ ಇದೆ ಇಲ್ಲಿ ಯಾವುದೋ ಶಕ್ತಿ ಇದೆ ಅಂತ. ಶಕ್ತಿನಾ? ಅದೆಲ್ಲ ನೀನು ಹುಚ್ಚು ಕಲ್ಪನೆ ಅಷ್ಟೇ. ಅದಕ್ಕೆ ಹೇಳ್ದೆ
ಋಷಿಗಳ ಹತ್ರ ಮಂತ್ರ ಕಲಿಯೋದು, ಹಳೆ ಭಾಷೆ ಅಂತ ದೇವನಗರ ಲಿಪಿ ಕಲಿಯೋದನ್ನೆಲ್ಲ ಬಿಟ್ಬಿಡು ಅಂತ. ಅವೆಲ್ಲ ಕಲ್ತ್ರೆ ಇಂಥ ನಂಬಿಕೆಗಳು ಬರೋದು, ಮೂಢ ನಂಬಿಕೆಗಳು. ನೋಡ್ತೀನಿ ತಡಿ ಇದ್ರಲ್ಲಿ ಏನ್ ಶಕ್ತಿ ಇದೆ ಅಂತ. ಇದು ಈ ರೀತಿ ಆಗಲ್ಲ. ಇದರಲ್ಲಿ ಏನೋ ಶಕ್ತಿ ಇದೆ. ವಿನೋದ್, ಈ ಕಾಲದಲ್ಲೂ ಎಲ್ಲಾ ಭಾಷೆಯನ್ನು ಕಲಿಯಬೇಕೆನ್ನುವ ನಿನ್ನ ಅಭಿಲಾಷೆ ಈಡೇರಿದೆ. ಅದರಲ್ಲೂ ದೇವನಾಗರಿ ಲಿಪಿಯನ್ನು ಕಲಿತದ್ದು ಬಹಳ ಒಳ್ಳೆಯದೇ ಆಯಿತು. ಸ್ವಾಮಿ, ಮಾಯಾವಿದ್ಯೆಯಿಂದ ಮುಟ್ಟಿದ ವಸ್ತುಗಳು ಚಲಿಸ್ತಿದ್ರೆ ಅದನ್ನ ತಡೆದು ನಿಲ್ಲಿಸುವ ಮಂತ್ರವಿದ್ಯೆಯನ್ನ ಕಲಿಬೇಕು ಅನ್ನೋದೇ ನನ್ನ ಜೀವನದ ಆಸೆ. ಏ ವಿನೋದ್, ವಿನೋದ್ ಹುಷಾರ್ ಕಣೋ. ವಿನೋದ್, ದೇವು 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 ಇಲ್ಲೋಡು. ದೇವು ಇಲ್ಲೋಡು, ತಾಳೆಗರಿ ಕಣೋ. ಏ ವಿನೋದ್, ಯಾವ ಭಾಷೆನ ಇದು? ದೇವು, ಇದು ದೇವನಾಗರಿ ಕಣೋ. ಬಾ ಮನೇಲಿ ಹೋಗೋದಣ್ಣ, ಬಾ ಬಾ. ಹಲೋ, ಹೂಸ್ ಕಾಲಿಂಗ್? ನಿಮ್ಮನ್ನ ಲವ್ ಟ್ರ್ಯಾಕ್ ತರೋದು ಒಂದ್ ಕೆಲ್ಸ ಅಲ್ವಾ? ಓ, ನೀನಾ? ನಾನು ನೀನಾ ಅಲ್ಲ, ನಿಮ್ಮನ್ ಪ್ರೀತಿಸ್ತಿರೋ ಪೂಜಾ. ರೀ, ನೀವೊಂದ್ ಹೆಣ್ಣೇನ್ರಿ? ಯಾಕೆ ಡೌಟಾ? ಹಾಗಿದ್ಮೇಲೆ ಬಂದು ಚೆಕ್ ಮಾಡ್ಬೋದಲ್ಲ? ರೀ 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 ರೀ, ಹೇಗಿದೆ ಮೈಗೆ? ಬೆಚ್ಚಗಿದೆ. ನಾನು ಯಾರು ಗೊತ್ತಾ? ಐ ನೋ ಯು ವೆರಿ ವೆಲ್. ಡಾರ್ಕ್ ಲೈಟ್ ಗ್ರೂಪ್ ನ ಪಂಚಮುಖಗಳಲ್ಲಿ ಮೊದಲನೇ ಮುಖಾನೇ ನೀನು ಅಂತ. ವಾಟ್? ಡಾರ್ಕ್ ಲೈಟ್ ಗ್ರೂಪ್? ಹಲೋ ಮಿಸ್ಟರ್ ದೇವ್, ನಾನ್ ಹೇಳೋದ್ ಕೇಳು. ಇಲ್ದೆ ಹೋದ್ರೆ ಪೊಲೀಸ್ ಬೇಡಿ ನಿನ್ ಕೈಗೆ ಹಾಕ್ಸೋಕೆ ನಾನ್ ರೆಡಿ. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಎಸ್. ಇಲ್ಲ, ನಿಮ್ ಲೈಫ್ ಹಿಸ್ಟ್ರಿನ ಹೇಳ್ತಾ ಇದ್ದೀನಿ. ಇದನ್ ಯಾರಿಗೂ ಹೇಳ್ಬಾರ್ದು ಅಂದ್ರೆ ನಾನ್ ಹೇಳೋ ಜಾಗಕ್ಕೆ ಬನ್ನಿ. ಇಲ್ಲ ಅಂದ್ರೆ ನಿಮ್ ಜೊತೆ ನಿಮ್ ಸ್ನೇಹಿತರು ಕೂಡ ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ಐ ಸೇ ಕಮ್ ಇಮಿಡಿಯೇಟ್ಲಿ. ಈ ಕಣ್ಣ ಮುಚ್ಚಾರ ಆಟ ಎಲ್ಲ ಹತ್ರ ನಡೆಯೋದಿಲ್ಲ. ನಾನೇನ್ ಸುಂದರವಾದ ಹುಡುಗಿರಿಂದ ಸಿಕ್ಕ ರೋಮಿ ಅನ್ಕೊಂಡಿದ್ಯಾ ನೀನು? ನಾವೇ ಡಾರ್ಕ್ ಲೈಟ್ ಗ್ರೂಪ್ ಅಂತ ನೀನೇ ಗೊತ್ತು. ನಿಜ ಹೇಳು. ನಿಮ್ ಪ್ರೀತಿಗೋಸ್ಕರ, ನಿಮ್ ಜೊತೆ ಗುಡಿ ಬಾಳೋಕೋಸ್ಕರ ನಿಮ್ ಗ್ರೂಪ್ ಬಗ್ಗೆ ತಿಳ್ಕೊಂಡೆ. ಅಂದ್ರೆ ನೀವ್ ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಈ ಜನ್ಮದಲ್ಲಿ ನೀವೇ ನನ್ನ ಜೀವದ ಜೀವ. ನನ್ನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡೇ ಈ ತೀರ್ಮಾನ ತಗೊಂಡ? ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ನನಗೇ ಗೊತ್ತಿಲ್ಲ. ಅದೆಲ್ಲ ನಂಗೆ ಗೊತ್ತು. ನಿಮ್ ಜೊತೆ 2 ಕ್ಷಣ ಕಳೆದ್ರು 2 ಯುಗಗಳು ಕಳೆದಷ್ಟು ಸಂತೋಷ ನನಗೆ. ನನ್ಗಷ್ಟೇ ಸಾಕು. ಹಾಗಾದ್ರೆ ನನಗೂ ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಮನ್ನಿಲ್ಲಿ ಕರ್ಸೋದಿಕ್ಕೆ ತುಂಬಾ ರ್ಯಾಶ್ ಆಗಿ ಮಾತಾಡ್ದೆ. ನನ್ನನ್ನು ಕ್ಷಮಿಸ್ತೀರಾ? ಇಲ್ಲ, ಕ್ಷಮಿಸೋದಿಲ್ಲ. ಪ್ರೀತಿಸ್ತೀನಿ.
ನೀವೇನಿಲ್ಲಿ? ದೇವು, ನೀನ್ ಫೋನಲ್ಲಿ ಮಾತಾಡಿ ಗಾಬರಿಯಿಂದ ಹೋಗಿದ್ದನ್ನ ನೋಡಿ ಏನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತ ನಿನ್ನ ಫಾಲೋ ಮಾಡಿದ್ವಿ. ಅದು ಇಲ್ಲಿ ನೋಡಿದ್ರೆ ಮಾಯೆ ಮಾಯೆ ಪ್ರೇಮನಾ? ಎಂತ ರೋಮ್ಯಾನ್ಸ್ ಬ್ರದರ್. ಮಂಜು, ಇನ್ನ ಫೈಟ್ ಮಾಡಿ ಲಾಭನೇ ಇಲ್ಲ. ತಕ್ಷಣ ಇವನ್ ತಲೆ ಮೇಲೆ ಅಕ್ಷತೆ ಹಾಕಿದ್ರೆ ಆಯ್ತು. ಯಾಕೆ ಸುಮ್ಮನೆ ಪ್ರಾಣ ತಿಂತೀರ? ಗೊತ್ತಾಯ್ತಲ್ಲ ಈಗ. ನಡೀರೋ ಅಂತೂ ಆಯ್ತು. ಹೊಡಿರಿ ಕ್ಲಾಪ್. ಮ್ಯಾರೇಜ್ ಈಸ್ ಓವರ್. ವಾಟ್ ಈಸ್ ನೆಕ್ಸ್ಟ್? ನೆಕ್ಸ್ಟ್ ಶೋಭನಾ. ಹೋಗ್ರಿ. ನೋ, ಹನಿಮೂನ್. ಎರಡು ಒಂದೇ ಕಣೋ. ಅದೇ ಹಾಗೆ ಎರಡು ಒಂದೇ ಆಗತ್ತೆ. ನೋಡ್ರ, ಮದುವೆ ಆದ ತಕ್ಷಣ ಗಂಡು ಹೆಣ್ಣು ರಾತ್ರಿ ರೂಮ್ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ರೆ ಅದು ಶೋಭನಾ. ಅದೇ ಮದುವೆ ಆಗಿದ ತಕ್ಷಣ ಗಂಡು ಹೆಣ್ಣು ಇಮ್ಮಿಡಿಯೇಟ್ ಆಗಿ ಕಾರ್ ಹತ್ತಿ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ಅದು ಹನಿಮೂನ್. ಅಂಡರ್ಸ್ಟ್ಯಾಂಡ್? ಗುಡ್ ಎಕ್ಸ್ಪ್ಲನೇಷನ್. ಕಂಗ್ರಾಟ್ಸ್ ತಂಗಿ, ಬಿ ಹ್ಯಾಪಿ. ಅವತ್ ಸಿಕ್ಕಿದ್ದ ಆ ತಾಳೆಗರಿ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಇವತ್ತಿನವರೆಗೂ ಓದಕ್ಕೆ ಆಗ್ಲಿಲ್ಲ. ಇವತ್ತಾದ್ರೂ ಓದೋಣ. ಮುಖ್ಯಮಂತ್ರಿಯ ಬಳಿ ಉಪಮಂತ್ರಿಯಾಗಿ ದಾಸಪ್ಪ ಎಂಬ ವ್ಯಕ್ತಿ ಕಾರ್ಯನಿರ್ವಹಿಸುತ್ತಿದ್ದ. ದುರಾಸೆ ಮೈತುಂಬಿದ ಆತನಿಗೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದೆಂದರೆ ಅತೀವ ಆಸೆ. ಸಮಾನರಾರಿಹರು ಎನ್ನ ದರೆಯಲಿ ಸಮಾನರಾರಿಹರು ನನ್ನ ಸಮಾನರಾರಿಹರು ಸಮಾನ. ಸಾಕು ನಿಲ್ಲಿಸಿ ನಿಮ್ಮ ಪ್ರಲಾಪ ಪ್ರತಾಪ.
ಪ್ರಾಣಪ್ರಿಯೆ, ಯಾಕೆ ಈ ಪ್ರಕೋಪ? ಇರುವುದು ನಾವಿಬ್ಬರು, ನಮಗೇಕೆ ಇಷ್ಟೆಲ್ಲ ಸಂಪತ್ತು? ಜನಿಸುವ ನಮ್ಮ ಮಕ್ಕಳ ಸಲುವಾಗಿ. ಅದು ಬರೀ ನಿಮ್ಮ ಕನಸಷ್ಟೇ. ಸಪ್ತಪದಿಯನ್ನು ತುಳಿದ ಅಷ್ಟಸತಿಯರು ನಿಮ್ಮ ದುಷ್ಟತನದಿಂದ ಬಂಜೆಯರಾಗಿ ಅಸುನೀಗಿದರು. ಇನ್ನು ನಾನು ನಿಮ್ಮ ನವಪತ್ನಿ ನವರತ್ನ. ಅದಕ್ಕಾಗಿಯೇ ಸಂಪಾದಿಸುತ್ತಿರುವೆ ಈ ಮುತ್ತು ರತ್ನ. ಪಾಪದ ಹಣ ಪಾಷಾಣ. ಮಕ್ಕಳಿಲ್ಲದ ಮನೆ ಇದೊಂದು ಮನೆಯೇ ಅಲ್ಲ, ಇದೊಂದು ಸ್ಮಶಾನ. ಮರ್ಕಟವೇ, ಹಣವಿದ್ದರೆ ಈ ಜಗತ್ತಿನಲ್ಲಿ ಸನ್ಮಾನ, ಇಲ್ಲದಿದ್ದರೆ ಇಲ್ಲಿರುವುದಿಲ್ಲ ಮಾನ ಪ್ರಾಣ. ಸಂಪಾದನೆ ಸಕ್ರಮವಾದ ಹಾದಿಯಲ್ಲಿ ಬಂದರೆ ಉತ್ತಮ, ಸಂಪತ್ತಿಗೂ ಕ್ಷೇಮ. ರಾಜ ಮಹಾರಾಜರ ಸಂಪತ್ತು ರಕ್ಕಸರ ಪಾಲು, ಕೂಡಿಟ್ಟ ಸಂಪತ್ತು ಕಳ್ಳರ ಪಾಲು. ರಾಜ ಮಹಾರಾಜರ ಸಂಪತ್ತು ರಕ್ಕಸರ ಪಾಲು, ಕೂಡಿಟ್ಟ ಸಂಪತ್ತು ಕಳ್ಳರ ಪಾಲು. ರಾಜ ಮಹಾರಾಜರ ಸಂಪತ್ತು ರಕ್ಕಸರ ಪಾಲು, ಕೂಡಿಟ್ಟ ಸಂಪತ್ತು ಕಳ್ಳರ ಪಾಲು. ಓಂ ಮಹಾಕಾಳ್ಯೈ ನಮಃ. ಓಂ ಚಾಮುಂಡಾಯೈ ನಮಃ. ಓಂ ಚಾಮುಂಡಾಯೈ ನಮಃ. ಓಂ ಮಹಾದುರ್ಗಾಯೈ ನಮಃ. ಓಂ ಚಾಮುಂಡಾಯೈ ನಮಃ. ಓಂ ಜ್ವಾಲಾಮಾಲಿನ್ಯೈ ನಮಃ. ಜೈ ಮಹಾಕಾಳಿ. ಓಂ ಮಹಾಕಾಳಿ ಶಕ್ತಿ. ಜೈ ಮಹಾಕಾಳಿ ಶಕ್ತಿ. ಓಂ ಮಹಾಕಾಳಿ ಶಕ್ತಿ. ಲೋಭಿ ದಾಸಪ್ಪನಿಗೇನು ಕೆಲಸ ನನ್ನ ನಿವಾಸದಲ್ಲಿ? ಮತ್ತಾವ ಫಲಾಪೇಕ್ಷೆಯಿಂದ ಬಂದಿರುವನು? ಓಹೋ, ದಾಸಪ್ಪನವರು ರಾಜ್ಯದ ಉಪಮಂತ್ರಿಗಳು. ಚರಣು ಚರಣು, ಮಹಾಮಂತ್ರವಾದಿ ಮಾಯಣ್ಣನವರಿಗೆ ಚರಣು. ದಾಸಪ್ಪನವರೇ, ತಮ್ಮ ನಡೆ ನುಡಿ ಗಮನಿಸಿದರೆ ತಾವು ಯಾವುದೋ ಗಂಡಾಂತರದಲ್ಲಿ ಸಿಲುಕಿರುವಂತಿದೆಯಲ್ಲ. ಸತ್ಯವನ್ನು ಎಷ್ಟು ಸ್ಪಷ್ಟವಾಗಿ ನಿಷ್ಠೂರವಾಗಿ ಹೇಳುತ್ತಿರುವರಲ್ಲ, ಬಹಳ ಸಂತೋಷವಾಯಿತು. ಹೇಳಿ, ನನ್ನಿಂದ ಏನಾಗಬೇಕಿತ್ತು? ಮಾಂತ್ರಿಕ ಮಹಾಶಯರೇ, ನನ್ನ ದನಕನಕ ನಗನಾಣ್ಯಗಳ ಮೇಲೆ ಕಳ್ಳಕಾಕರ ಕ್ರೂರ ದೃಷ್ಟಿ ಬಿದ್ದಿದೆ. ಅವುಗಳನ್ನು ರಕ್ಷಿಸುವ ಹೊಣೆ, ಅಡಗಿಸಿಡುವ ಜಾಣ್ಮೆ ತಮ್ಮ ಮಸ್ತಕದ ಮೇಲಿದೆ. ಆಗಲಿ ದಾಸಪ್ಪನವರೇ, ನಿಮ್ಮ ಸಂಪತ್ತನ್ನು ಸಂರಕ್ಷಿಸುವ ಹೊಣೆ ನಮ್ಮದು. ಆದರೆ ಬೆಚ್ಚದೆ ಹಣ ವೆಚ್ಚ ಮಾಡುವ ಇಚ್ಛೆ ನಿಮಗಿದೆಯೇ? ವೆಚ್ಚ ಮಾಡುವ ಇಚ್ಛೆ ಇದ್ದೇ ತಮ್ಮನ್ನು ನೆಚ್ಚಿಕೊಂಡು ನಾವು ಇಲ್ಲಿಗೆ ಬಂದದ್ದು. ಹಾಗಿದ್ದರೆ ಮುಂದಿನ ಶುದ್ಧ ಪೌರ್ಣಿಮೆಯ ರಾತ್ರಿ ಪರಿಶುದ್ಧರಾಗಿ ಸತಿಪತಿಯರಿಬ್ಬರು ಸಿದ್ಧರಾಗಿ ಬನ್ನಿ. ಧನ್ಯನಾದೆ ಮಹಾಸ್ವಾಮಿ, ಧನ್ಯನಾದೆ. ನಾವಿಬ್ಬರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬರುವೆವು. ಪ್ರಣಾಮ. ಅಯ್ಯೋ, 40 ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತ ಈ ಪೆಟ್ಟಿಗೆಯನ್ನ ಯಾಕೋ ನೆಲದಲ್ಲಿ ಅಡಗಿಸಿಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲವಲ್ಲ. ಈ ನಿಧಿ ಸುರಕ್ಷಿತವಾಗಿರಲೆಂದು ತಾನೇ ಭೂಮಿಯಲ್ಲಿಟ್ಟಿರುವುದು, ಮತ್ತೇಕೆ ಈ ಶೋಕ?
ನಾನಿಷ್ಟೆಲ್ಲ ಸಂಪತ್ತನ್ನ ಸಂಪಾದನೆ ಮಾಡಲು ನಾನೆಷ್ಟು ಕಷ್ಟಪಟ್ಟಿದ್ದೇನೆ ನಿನಗೇನು ಗೊತ್ತೇ ನವರತ್ನ? ನಿಮ್ಮನ್ನು ಆ ಭಗವಂತ ಕೂಡ ಬದಲಾಯಿಸಲಾಗುವುದಿಲ್ಲ. ಆಗುವುದಿಲ್ಲ. ಮುಗೀತೆ ನಿಮ್ಮ ಕಾರ್ಯ, ಬೇಗ ಬನ್ನಿ. ಬಂದೆ ಗುರುಗಳೇ, ಬೇಗ ಬಾರೇ ನವರತ್ನ. ಅಯ್ಯೋ ಸರ್ವೇಶ್ವರಿ, ಹೆಂಡತಿಯ ಕೈಗೊಂಬೆ ಆಗಬಾರದು. ನನ್ನ ಸೃಷ್ಟಿಗೆ ಕಾರಣವೇನು? ಆಜ್ಞಾಗಲಿ. ದಾಸಪ್ಪನವರ ಈ ನಿಧಿಯು ಎಷ್ಟು ಯುಗಗಳು ಕಳೆದರೂ ದಾಸಪ್ಪನ ವಂಶಸ್ಥರಿಗೆ ಮೀಸಲು. ಈ ನಿಧಿಯ ರಕ್ಷಣೆಗೆಂದೇ ನಿನ್ನನ್ನು ಸೃಷ್ಟಿಸಿದ್ದು. ಇದೇ ನನ್ನ ಆಜ್ಞೆ. ಇಂದಿನಿಂದ ನಿನ್ನ ನಾಮಾಂಕಿತ ಜ್ವಾಲ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದೇ ನನ್ನ ಕರ್ತವ್ಯ. ಸ್ವಾಮಿ, ಈ ಜನ್ಮದಲ್ಲಿ ನನಗೆ ಸಂತಾನ ಭಾಗ್ಯ ಇದೆಯೋ ಇಲ್ಲವೋ ತಿಳಿಸುವಿರಾ? ನವರತ್ನ, ನೀನು ಪತಿವ್ರತಾ ಶಿರೋಮಣಿ. ಆದರೆ ನಿನ್ನ ಪತಿಯ ಪಾಪಕೃತ್ಯಗಳು ನಿನ್ನ ಸಂತಾನ ಭಾಗ್ಯಕ್ಕೆ ಅಡ್ಡಿಯುಂಟು ಮಾಡಿವೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಸ್ವಾಮಿ? ಇದೆ. ಹಾಗಿದ್ದರೆ ಹೇಳುವ ಮನಸ್ಸು ಮಾಡಿ. 108 ದಿನ ಸ್ವಾಮಿ, 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 ಏನಾಯ್ತು ಸ್ವಾಮಿ? ಸ್ವಾಮಿ, ಪತಿದೇವರೇ, ಪತಿದೇವರೇ, ಮಂತ್ರವಾದಿಯ ಬಾಯಲ್ಲಿ ನೊರೆ ಬಂದು ಮೇಲೆ ಎಳೆದು ಬಿದ್ದು ಬಿಟ್ಟಿದ್ದಾರೆ. ಊಟದಲ್ಲಿ ವಿಷ ಹೆಚ್ಚಾದರೆ ಬಾಯಿಯಲ್ಲಿ ನೊರೆ ಬಂದು ಪ್ರಾಣ ಪಕ್ಷಿ ಹಾರಿ ಹೋಗುವುದು ಸಹಜ ಪ್ರಿಯತಮೆ. ಊಟದಲ್ಲಿ ವಿಷ? ಇಷ್ಟೊಂದು ನಿರಾತಂಕವಾಗಿ ನಿಖರವಾಗಿ ಹೇಳುತ್ತಿರುವಿರಲ್ಲ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಊಟದಲ್ಲಿ ವಿಷ ಬೆರೆಸಿದವನು ನಾನಲ್ಲವೇ? ಮನೆಗೆ ಬಂದ ಅತಿಥಿಗೆ ಯಾರಾದ್ರೂ ವಿಷವಿಕ್ಕವರೇ? ನಾನಿಟ್ಟಿರುವೆನಲ್ಲ. ಇದು ಬರೀ ಅಪರಾಧವಲ್ಲ, ಮಹಾಪರಾಧ. ಹೂಗಾಡಿ ಕುತ್ತಿಗೆಗೆ ಆಪತ್ತು ತಂದುಕೊಳ್ಳ. ನಾ ಹೇಳುವುದನ್ನು ಕೇಳು. ನಮ್ಮ ನಿಧಿಯ ರಹಸ್ಯ ಮರ್ಮ ತಿಳಿದಿರುವವನು ಇವನು ಒಬ್ಬನೇ. ಅವನೇ ಇಲ್ಲವಾದರೆ ನಮ್ಮ ನಿಧಿಗೆ ಯಾವ ಭಯವೂ ಇರುವುದಿಲ್ಲ. ಅದಕ್ಕಾಗಿಯೇ ಈ ಉಪಾಯ. ಅದು ನೀನು ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರು. ಅವನ ದೇಹವನ್ನು ಯಾರು ನೀನು? ಸರ್ವಸಂಗ ಪರಿತ್ಯಾಗಿಯಾಗಿ ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗಿ ತಪಸ್ಸನ್ನು ಆಚರಿಸಿ ದೈವ ಪ್ರೇರಣೆಯಿಂದ ವಿಶ್ವಶಾಂತಿಗಾಗಿ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿರುವ ನನಗೇಕೆ ಅಡ್ಡಿಯುಂಟು ಮಾಡುತ್ತಿರುವೆ? ನಾನು ದಾಸಪ್ಪನ ನಿಧಿ ರಕ್ಷಣೆ ಮಾಡುತ್ತಿರುವ ಶಕ್ತಿ, ಜ್ವಾಲಾ ಶಕ್ತಿ. ಈ ಕಡೆ ಯಾರು ಬಂದ್ರು ನಾನು ಕೊಲ್ಲದೆ ಬಿಡುವುದಿಲ್ಲ.
ಇನ್ನೆಂದಿಗೂ ನೀನು ಈ ದಿಕ್ಕಿಗೆ ಬರಬಾರದು. ಇದು ನನ್ನ ಆಜ್ಞೆ. ಅರ್ಥವಾಯಿತೆ? ಸರ್ವೇಶ್ವರ, ಜಗದ್ರಕ್ಷಕ, ಏನಿದು ನಿನ್ನ ಲೀಲೆ? ಆ ಜ್ವಾಲಾಶಕ್ತಿಯಿಂದ ಪ್ರಜೆಗಳನ್ನು ರಕ್ಷಿಸಬೇಕಾದರೆ ಈ ನಿಧಿ ರಹಸ್ಯವನ್ನು ನಾನು ಬಹಿರಂಗಪಡಿಸಲೇಬೇಕು. ಆ ಜ್ವಾಲಾಶಕ್ತಿಯಿಂದ ಅನಾಥರನ್ನು ರಕ್ಷಿಸುವುದು ನಿನಗೆ ಸೇರಿದ್ದು, ಅನಾಥ ರಕ್ಷಕ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಷ್ಟು ದಿನ ನಾವೆಲ್ಲ ಸೇರಿ ಬ್ಲ್ಯಾಕ್ ಮನಿ ದೋಚಿದ್ವಿ, ದುಡ್ಡಿದ್ದವ್ರನ್ನ ಹೆದರಿಸಿ ಹಣ ಕೊಳ್ಳೆ ಹೊಡೆದ್ವಿ, ಸರ್ಕಾರಿ ಬ್ಯಾಂಕ್ ರಾಬರಿ ಮಾಡಿ ಆ ಹಣನ ಬಡವರಿಗೆ ಹಂಚಿದ್ವಿ. ಆದ್ರೆ ಯಾರಿಗೂ ಉಪಯೋಗ ಆಗದೆ ನೆಲದಲ್ಲಿ ಹೂತಿರೋ ನಿಧಿನ ಯಾಕೆ ನಾವು ದಕ್ಕಿಸ್ಕೋಬಾರ್ದು? ಇದರಿಂದ ಎಲ್ರಿಗೂ ಅನುಕೂಲ ಆಗತ್ತೆ. ದೇವ್, ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕು, ಬಂದ್ಬಿಡು. ಏ ದೇವ್, ಇಲ್ಲೇನೋ ಬೇರೆ ಶಬ್ದ ಬರ್ತಾ ಇದಲ್ಲ? ಹೌದು, ಇಲ್ಲೋ ಕುದುರೆ ಶಬ್ದ ಕೇಳ್ತಾ ಇದೆ. ಕುದುರೆನಾ? ನೋಡಪ್ಪ. ನನ್ನ ರಕ್ಷಣೆಯಲ್ಲಿರುವ ನಿಧಿಯನ್ನು ಅಪಹರಿಸಿ ನನ್ನ ಕಣ್ಣಿಗೆ ಮಣ್ಣೆರಚಿ ಹೋಗುವುದು ಅಷ್ಟು ಸುಲಭವಲ್ಲ. ದೇವ್, ದೇವ್ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆ ಬೇರೆ ಮನೇಲಿದ್ದಾನೆ. ಯಾರು ನೀನು? ಏಯ್, ನಾನ್ ಕಣು, ನಿನ್ನ ಅಂತರಾತ್ಮ. ಆದ್ರೆ ಏನೀಗ? ಭವಿಷ್ಯದಲ್ಲಿ ನೀನೇನೇನ್ ಅಡ್ವೆಂಚರ್ ಮಾಡ್ಬೇಕು ಅನ್ಕೊಂಡಿದೀಯೋ ಆ ಅಡ್ವೆಂಚರ್ ಇಂದ ನಿನಗೆ ಒಳ್ಳೇದಾಗೋದಿಲ್ಲ. ನೋಡು, ನನಗೆ ನಿನ್ನ ಉಪದೇಶದ ಅವಶ್ಯಕತೆ ಇಲ್ಲ. ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಹಾಕ್ತಂತೆ. ಹಾಗ್ ಮಾಡ್ಕೋಬೇಡ. ಆಲೋಚನೆ ಮಾಡದೆ ಅಡಿ ಇಟ್ರೆ ಅಗ್ನಿಗೆ ಆಹುತಿ ಆಗ್ಬಿಡ್ತೀಯ. ಏಯ್, ನಿನ್ನ ಎಚ್ಚರಿಕೆ ಮಾತಿಗೆ ಬೆಚ್ಚ ಬೀಳೋದಕ್ಕೆ ನಾನೇನ್ ಬಚ್ಚ ಅಲ್ಲ. ಲೋ, ಹುಚ್ಚು ನಿರ್ಧಾರ ಮಾಡೋಕ್ ಮೊದ್ಲು ಮನಸ್ಸಿನ ನಿರ್ಧಾರ ಕೇಳೋದು ಜಾಣರ ಲಕ್ಷಣ. ಒಂದು ಲಕ್ಷ್ಯ ಇಟ್ಕೊಂಡು ಮುನ್ನುಗ್ಗೋ ನನಗೆ ನಿನ್ನ ಅವಲಕ್ಷಣದ ಮಾತಿನ ಬಗ್ಗೆ ಲಕ್ಷ್ಯ ಇಲ್ಲ. ವಿನೋದ್, ಮನಸ್ಸಲ್ಲಿ ಆ ನಿಧಿನ ಅಟ್ಯಾಕ್ ಮಾಡಬಹುದು ಅನ್ಕೊಂಡಿದ್ದಕ್ಕೆ ನಿನಗೊಂದ್ ದಿವಸ ಪೂರ್ತಿ ನಿದ್ದೆ ಕೆಟ್ಟು ಹೋಗಿದೆ. ಇನ್ನ ನಿಜವಾಗ್ಲೂ ನೀನ್ ಹೋಗಿ ಆ ನಿಧಿನ ಕಬಳಿಸಿದ್ರೆ ನಿನಗೇನ್ ಆಗಬಹುದು ಅನ್ನೋದು ಕನಸಲ್ಲಿ ನಿಂಗೆ ಗೊತ್ತಾಗಿದೆ. ತಿಳಿದೆ ಒಬ್ಬ ತಪ್ಪು ದಾರಿ ಹಿಡಿಬಹುದು, ಆದ್ರೆ ಗೊತ್ತಿದ್ದು ತಪ್ಪು ದಾರಿ ಹಿಡಿದ್ರೆ ತಪ್ಪಿತಸ್ಥ ನೀನೇ ಆಗ್ತೀಯ. ಆ ತಪ್ಪಿಗೆ ಶಿಕ್ಷೆ ಕೂಡ ಅನುಭವಿಸ್ತೀಯ. ನನ್ ಮಾತು ಜ್ಞಾಪಕ ಇಟ್ಕೋ. ಮನುಷ್ಯ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಚಂದ್ರಲೋಕಕ್ಕೆ ಹೋಗಿ ಬಂದ್ರಲ್ಲ, ಅದೇ ಸಾಕ್ಷಿ. ಈ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಇನ್ನೂ ಏನೇನೋ ಸಾಧನೆ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲಸಕ್ಕೆ ಅದರದೇ ಆದ ಆಶೀರ್ವಾದ ಇರುತ್ತೆ. ಅದಕ್ಕೆ ಶ್ರಮ ಮುಖ್ಯ. ನಾನು ಈ ಕೆಲಸಕ್ಕೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಕೈ ಹಾಕಿದ್ದೇನೆ. ಇದನ್ನ ನಾನು ಮಾಡೇ ಮಾಡ್ತೇನೆ. ಮೀಸೆ ಬಂದವನಿಗೆ ದೇಶ ಕಾಣಲ್ಲ, ವೇಷ ಹಾಕೋನಿಗೆ ಆಸೆ ನಿಲ್ಲಲ್ಲ.
ಆತ್ಮ ಇರೋದು ಎಚ್ಚರಿಕೆ ಕೊಡೋಕೆ, ಪರಮಾತ್ಮ ಇರೋದು ರಕ್ಷಣೆ ಮಾಡೋಕೆ. ಲೋ ಮುಠಾಳ, ಅರ್ಥ ಆಯ್ತೇನೋ? ದೇವು, ಇಷ್ಟೊತ್ತು ನಾನು ಹೇಳಿದ್ದು ಆ ತಾಳೆಗರಿ ಪತ್ರದ ಮೇಲಿರೋ ಸತ್ಯ ಕಥೆ. ಇದು ಮ್ಯಾಪ್. ಇದರಲ್ಲಿ ನಿಧಿ ಎಲ್ಲಿದೆ ಅನ್ನೋ ಸ್ಥಳದ ಬಗ್ಗೆ ಮಾಹಿತಿ ಇದೆ, ಬೇಕಾದ್ರೆ ನೋಡು. ಅದಾ ವಿನೋದ್, ನೀನ್ ಹೇಳಿದ್ ಕೇಳಿದ್ಮೇಲೆ ಈ ಸಾಹಸ ಮಾಡೋದ್ ಬೇಡ ಅಂತ ನನಗನ್ನಿಸ್ತಾ ಇದೆ. ಹೇಗೂ ಬದುಕೋದಿಕ್ಕೆ ಅಂತ ಒಂದ್ ದಾರಿ ಇದೆ, ಅದ್ರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಚೇಳಿನ ಮಂತ್ರ ಗೊತ್ತಿಲ್ದೇನೆ ಹಾವಿನ ಹುತ್ತ ಕೈ ಹಾಕೋದು ಒಳ್ಳೇದಲ್ಲ. ನೀವು ಬರ್ದೇ ಇದ್ರೂ ಪರವಾಗಿಲ್ಲ, ನಾವಿಬ್ರು ಈ ಸಾಹಸಕ್ಕೆ ಕೈ ಹಾಕಿ ಹಾಕ್ತೀವಿ. ಶ್ರಮ ಪರಿಶ್ರಮ ಎರಡೂ ಇದ್ರೆ ಆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ನಾವು ಜಯ ಸಾಧಿಸ್ತೇವೆ. ಕಮಾನ್ ವಿನೋದ್, ಲೆಟ್ಸ್ ಡೂ. ನಾವು ನಮ್ಮ ಅಭಿಪ್ರಾಯ ತಿಳಿಸಿದ್ವಿ, ಆದ್ರೆ ಅದೇ ನಮ್ ನಿರ್ಧಾರ ಅಲ್ಲ. ಚಿಕ್ಕ ವಯಸ್ಸಿಂದ ಜೊತೆಲಿದ್ದೀವಿ, ಕಲ್ತ್ವಿ, ದುಡಿದ್ವಿ. ಸ್ನೇಹಕ್ಕೆ ಬೆಲೆ ಕೊಟ್ಟು ಭೇದ ಭಾವ ಇಲ್ಲದೆ ಬದುಕ್ತಾ ಇದ್ವಿ. ಕೈಗೆ ಬಂದ ವಿದೇಶಿ ಕೆಲ್ಸನು ಬಿಟ್ಬಿಟ್ರಿ. ಯಾರಿಗೋಸ್ಕರ? ನಮ್ ಮೂವರಿಗೋಸ್ಕರ. ಈಗ ನೀವು ಬರ್ಬೇಡ ಅಂದ್ರೆ ಬಿಟ್ಬಿಡ್ತೀವಾ? ನಮ್ ಪ್ರಾಣ ಹೋದ್ರು ಸರಿ, ಪ್ರಾಣ ಸ್ನೇಹಿತರನ್ನ ಬಿಟ್ಟು ನಾವು ಬದುಕೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಹೊರಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ. ವಿನೋದ್, ನಾನ್ ನಿನಗೋಸ್ಕರನೇ ಕಾಯ್ತಾ ಇರೋದು. ಬಾ ಇಲ್ಲಿ. ಈಗ ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯೋ ಅದು ಸರಿ ಇಲ್ಲ. ಡಾರ್ಕ್ ಲೈಟ್ ಗ್ರೂಪ್ ಏನಾದ್ರೂ ನಮ್ದೇ ಅಂತ ಗೊತ್ತಾಯ್ತಾ? ನಾನು ಹೇಳಿದ್ದು ಕೇಳಿಸ್ತೋ ಇಲ್ವೋ? ಯಾಕೆ ಸ್ವಾಮೀಜಿ ಇಷ್ಟೊಂದು ಕೋಪದಲ್ಲಿದ್ದೀರಾ? ನನ್ನಿಂದೇನಾದ್ರೂ ತಪ್ಪಾಯ್ತಾ? ಹೌದು. ಈಗಿನ ಕಾಲದ ಹುಡುಗರಿಗೆ ಗಾಡ್ ಪವರ್ ಸ್ಪಿರಿಟ್ ಅಂದ್ರೆ ಗೊತ್ತೇ ಇಲ್ಲ. ಅದು ನಿನಗ ಗೊತ್ತಿದೆಯೋ ಇಲ್ವೋ ನನಗ ಗೊತ್ತಿಲ್ಲ. ಆದರೆ ಒಂದು ಮಾತು, ನಿಧಿ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದು ಒಳ್ಳೆಯದೂ ಅಲ್ಲ. ಅದರಿಂದ ನಿನ್ನ ಜೀವಕ್ಕೆ ಅಪಾಯ. ಸ್ವಾಮೀಜಿ, ಇದು ನಿಮ್ಗೆ ಗೊತ್ತಾಯ್ತು? ಸ್ವಾಮೀಜಿ, ನಂದೊಂದು ಮಾತು. ಇವತ್ತು ಹೇಳೋ ಟೈಮು ನಂದು, ಕೇಳೋ ಟೈಮು ನಿಂದು. ಸ್ವಾಮೀಜಿಗೆ ನಿಧಿ ವಿಷಯ ಯಾಕೆ ಗೊತ್ತಾಯ್ತು? ಸ್ವಾಮೀಜಿ 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 ಸ್ವಲ್ಪ ನಿಲ್ಲಿ. ಸ್ವಾಮೀಜಿ 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 ಪೂಜಾ, ಒಂದ್ ಲೋಟ ಹಾಲ್ ತರೋದಕ್ಕೆ ಅರ್ಧ ಗಂಟೆ ಬೇಕಾ ನಿಂಗೆ? ಅಯ್ಯೋ, ಮರ್ತೇ ಬಿಟ್ಟೆ. ಈಗ ತಂದೇರಿ. ಅಯ್ಯೋ, ಇದ್ ನನ್ ಭ್ರಮೆ. ನಾನೇ ಹಚ್ಚಿದ್ದೀನಿ. ಯಾಕೆ ಕಿಚ್ಕೊಂಡೆ? ಅಲ್ಲೇನು ಇಲ್ಲ ಪೂಜಾ. ಪೂಜಾ, ಅಲ್ಲೇನು ಇಲ್ಲ. ಇಲ್ಲಿ ನೋಡು, ಹಾಲ್ ಪ್ಯಾಕೆಟ್ ಇಲ್ಲೇ ಇದೆ, ಓಪನ್ ಆಗಿಲ್ಲ. ಪೂಜಾ, ಸಮಾಧಾನ ಮಾಡ್ಕೊ. ನೋಡು, ಇಂಥ ಸಮಯದಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ರೆ ಸುಸ್ತಾಗುತ್ತೆ. ಆ ಸುಸ್ತು ಕಣ್ಣು ಮಂಜು ಮಾಡುತ್ತೆ ಅಷ್ಟೇ. ನೀನ್ ಆರಾಮಾಗಿ ರೆಸ್ಟ್ ತಗೋ, ಹಾಲ್ ನಾನೇ ಕಾಯಿಸ್ತೀನಿ. ಅಯ್ಯೋ, ಈ ಗಂಡಸರು ಏನ್ ಹೇಳಿದ್ರು ಕೇಳಲ್ಲ. ನೀನ್ ರೆಸ್ಟ್ ತಗೋ, ಹೋಗು ಹೋಗು. ಹಾಲೆ. ಎಲೆ ದುಷ್ಟ ಮಾನವ, ನಿಧಿ ಬಗ್ಗೆ ನಿಗಾ ಇಟ್ಟು ನನ್ನ ಮಾತಿನ ಬಗ್ಗೆ ನಿರ್ಲಕ್ಷ್ಯ ತೋರಿಸಬೇಡ. ಇದು ನಿನ್ನ ಜೀವಕ್ಕೆ ಅಪಾಯ. ಎಚ್ಚರಿಕೆ. ಚಾಮುಂಡೇಶ್ವರಿ, ಓಂ ಶಕ್ತಿ, ಓಂ ಜಗದಾಂಬಿಕೆ, ಓಂ ಮಹಾಕಾಳಿ. ಓಂ ಚಾಮುಂಡೇಶ್ವರಿ ನಮಃ, ಓಂ ಶಕ್ತಿ ನಮಃ, ಓಂ ಮಹಾಕಾಳಿ ನಮಃ, ಓಂ ಮಾರ್ಜಾಲ ಮೋಹಿನಿ ನಮಃ, ಓಂ ರುಂಡಮಾಲಿನಿ ನಮಃ,
ಓಂ ಮಹಾಕಾಳಿ ನಮಃ. ಆಹಾ, ತಾವುಗಳೆಲ್ಲ ಇಲ್ಲಿ ಬಂದಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಹೇಳಿ, ನನ್ನಿಂದ ನಿಮಗೆ ಏನಾಗಬೇಕಾಗಿದೆ? ನಾವೆಲ್ಲರೂ ಒಂದು ಮಹತ್ವವಾದ ಕಾರ್ಯ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ. ನಾವು ಆ ನಿರ್ಧಾರ ತಗೊಂಡ್ಮೇಲೆ ನಮಗೆ ಕೆಟ್ಟ ಕನಸುಗಳು, ಎಚ್ಚರಿಕೆಯ ಧ್ವನಿ ಕೇಳಿ ಬರ್ತಾ ಇರುತ್ತೆ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಡ್ತಾ ಇದೆ. ಅದು ದುಷ್ಟ ಶಕ್ತಿನೋ ದೈವ ಶಕ್ತಿನೋ ಒಂದೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮಗ್ ನಿಮ್ ಸಹಾಯ ಬೇಕು. ಆ ಶಕ್ತಿಯಿಂದ ನಮ್ಮ ಕಾರ್ಯಕ್ಕೆ ಯಾವುದೇ ತರ ತೊಂದರೆ ಆಗದಂತೆ ಪರಿಹಾರ ನೀವು ಸೂಚಿಸ್ಬೇಕು ಸ್ವಾಮಿ. ಹೌದು ಸ್ವಾಮಿ, ನಿಮ್ಮನ್ನೇ ನಂಬಿ ಬಂದಿದ್ದೀವಿ. ಇಷ್ಟೇನಾ? ಯಾರೂ ಇದಕ್ಕೆ ಹೆದರಬೇಕಾಗಿಲ್ಲ, ಹೆದರಲೂ ಬಾರದು. ಒಳ್ಳೆ ಮನಸ್ಸಿನವರಿಗೆ ಎಂದೂ ಕೆಟ್ಟದಾಗುವುದಿಲ್ಲ. ಇದೋ ಈ ಉಂಗುರಗಳು ಬಹಳ ಶಕ್ತಿಯುತವಾದವು. ಮಾರ್ಜಾಲ ಆತ್ಮಶಕ್ತಿಯನ್ನು ಇವಕ್ಕೆ ತುಂಬಿದ್ದೇನೆ. ದುಷ್ಟ ಶಕ್ತಿನೇ ಆಗಲಿ ದೈವ ಶಕ್ತಿನೇ ಆಗಲಿ ನಿಮಗೇನು ಮಾಡುವುದಿಲ್ಲ. ಇವನ್ನು ಮಂತ್ರಿಸಿಕೊಡುತ್ತೇನೆ, ಧರಿಸಿಕೊಂಡು ಧೈರ್ಯವಾಗಿ ಬಾ ಚಾಮುಂಡೇಶ್ವರಿ, ಬಾ ಚಂಡಿಕೇಶ್ವರಿ, ಕಾಳಿಕಾದೇವಿ, ಬಾ ಬಾ ತೆಗೆದುಕೊಳ್ಳಿ, ಒಬ್ಬೊಬ್ಬರೇ ಸ್ವೀಕರಿಸಿ. ಓಂ ಮಹಾಕಾಳಿ, ಓಂ ಮಾರ್ಜಾಲ ಮೋಹಿನಿ, ಓಂ ಮಾರ್ಜಾಲ ಚಾಮುಂಡೇಶ್ವರಿ, ಓಂ. ಈ ಉಪಕಾರ ನಾವೆಂದೂ ಮರೆಯೋದಿಲ್ಲ. ನಿಮಗೆ ಒಳ್ಳೆಯದಾಗಲಿ. ಸರ್, ಆ ಗಾಡಿಲಿ ಇರೋರೇ ಸರ್ ಡಾರ್ಕ್ ಲೈಟ್ ಗ್ರೂಪ್ನವರು. ಚಳ್ಳೆ ಹಣ್ಣನ್ನ ಈ ಇನ್ಸ್ಪೆಕ್ಟರ್ ಮಹೇಶ್ ತಿನ್ಸಕ್ಕೆ ಯಾರ ಕೈಂದಲೂ ಸಾಧ್ಯ ಇಲ್ಲ. ಅವ್ರನ್ನ ಹಿಡಿದ್ರೆ ನನಗೆ ಪ್ರಮೋಷನ್, ಇಲ್ಲ ಅಂದ್ರೆ ಕಾಮನ್ ಸೆನ್ಸ್ ಇಲ್ಲದ ನನ್ ಮಗನೇ. ಸರ್, ನಾನು ಹೇಳಿದ್ದು ನಿಮ್ ಬಾಡಿ ಕಂಡೀಷನ್. ಬಾಯಿ ಮುಚ್ಕೊಂಡು ಸುಮ್ನಿರೋದಕ್ಕೆ ಎಷ್ಟವತ್ತಿಯ ಕಮಿಷನ್. ಎವರಿಬಡಿ ಬಿ ಅಲರ್ಟ್. ಹಾ, ಸಿಕ್ಕಿದ್ರು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಗೆಟ್ ಡೌನ್. ಎಸ್ ಇನ್ಸ್ಪೆಕ್ಟರ್, ಏನಾಯ್ತು? ಇನ್ಸ್ಪೆಕ್ಟರ್, ಏನಿದೆಲ್ಲ? ನಮ್ಮ ವ್ಯಾನ್ ಅನ್ನು ಯಾಕೆ ತಡೆದಿರಿ? ಒಂದು ಹುಡುಗಿ ಇನ್ಫಾರ್ಮೇಶನ್ ಕೊಟ್ಲು, ಡಾರ್ಕ್ ಲೈಟ್ ಗ್ರೂಪ್ ನವರು ಬರ್ತಾರೆ ಅಂತ. ತೋರ್ಸಿದ್ ಇದೇ ವ್ಯಾನು, ಆದ್ರೆ ಇಳಿತಾ ಇರೋದು ನೀವು. ಸಾರಿ ಫಾದರ್. ಇಟ್ಸ್ ಆಲ್ ರೈಟ್. ಇನ್ನು ನಾವು ಚರ್ಚಿಗೆ ಹೋಗಬೇಕು. ಆ ಜೀಸಸ್ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಆಮೆನ್. ಎಲ್ಲ ಹುಡುಗಿ ನಮ್ಮನ್ನೇ ಯಾಮಾಸ್ಬಿಟ್ರು. ಹಿಡೀರಿ ಅವಳನ್ನ. ದೇವು, ಆ ಜ್ವಾಲ ಈ ತರ ಏನಾದ್ರೂ ಮಾಡ್ತಾಳೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನಾವು ಫಾದರ್ ವೇಷ ಹಾಕೊಂಡು ತುಂಬಾ ಒಳ್ಳೇದಾಯ್ತು. ಹೌದು. ಐ ನೀನಾ? ಬಿಡು, ಯಾರಾದ್ರೂ ಬಂದ್ರೆ. ಕಾಡಲ್ಲಿ ಯಾರು ಬರ್ತಾರೆ ಸುಮ್ಕರೆ. ದೇವು, ಏನು ಇದು? ರಸ್ತೆನೇ ಇಲ್ವಲ್ಲ? ಮುಂದೆ ರಸ್ತೆನೇ ಇಲ್ವಲ್ಲ? ಹೇಗ್ ಹೋಗೋದೀಗ? ಯಾರನ್ನಾದ್ರೂ ಕೇಳೋ. ಅಲ್ಲಿ ನೋಡು. ಬಾ, ನೀವಿಲ್ಲ ಇರಿ. ಇವ್ರು ಯಾರ್ಯಾರು ಶಿವ ಪೂಜೆ ಕಲ್ದಿ ಬಿಟ್ಟಂಗೆ? ಏನಯ್ಯ ಬುದೇ, ಕಾಡಲ್ಲಿ ಮುಂದೆ ಹೋಗೋದಕ್ಕೆ ಬೇರೆ ದಾರಿ ಇದೆಯಾ? ಐತೆ. ಕಾರ್ ಹೋಗುತ್ತಾ? ಕಾರ್ ಹೋಗಕ್ಕಿಲ್ಲ. ಮುಂದೆ ಒಂದ್ ಹಳೆ ಮನೆ ಐತೆ, ಅಲ್ಲಿ ಕುದುರೆಗಳು ಬಾಡ್ಗಿಗ್ ಸಿಗ್ತವೆ. ಅದ್ರ ಮೇಲೆ ಕಾಡೆಲ್ಲ ಸುತ್ತಾಡ್ಬೋದು. ಕುದುರೆ ಸವಾರಿ. ಆಯ್ತು, ತಗೊಳ್ಳಿ ಇದನ್ನ. ಅಯ್ಯೋ ಬ್ಯಾಡ ಸ್ವಾಮಿ, ಹಣ ಕೊಡೋ ಅಂತ ಕೆಲ್ಸ ನಾವೇನ್ ಮಾಡೀವಿ? ನಿಜ, ಹಳ್ಳಿ ಮಕ್ಕಳಿಗೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ. ಆಯ್ತು ಬುದ್ಧಿ. ನಾವು ಸರಿಯಾದ ಜಾಗಕ್ಕೆ ಬಂದಿದೀವಲ್ಲ? ಆದ್ರೆ ಶಿವಲಿಂಗ ಎಲ್ಲಿದೆ ಅಂತ ನಿಖರವಾಗಿ ಮ್ಯಾಪ್ ಅಲ್ಲಿ ಇಲ್ಲ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಎಲ್ರೂ ಒಂದೊಂದ್ ದಿಕ್ಕಲ್ಲಿ ಹುಡ್ಕೋಣ. ನಮ್ಮ ಅದೃಶ್ಯ ಚೆನ್ನಾಗಿದ್ರೆ ಶಿವಲಿಂಗ ಸಿಕ್ಕಿದ್ರು ಸಿಕ್ಬೋದು. ಓಕೆ, ಶಿವಲಿಂಗ ಸಿಕ್ಕಿದ್ರೆ ನಿಧಿ ಸಿಕ್ಕಾಗೇನೆ. ಯಾರು ಭಯ ಪಡದೆ ಧೈರ್ಯವಾಗಿ ಹುಡ್ಬೇಕು. ಓಕೆ.
ನನ್ನ ಶಕ್ತಿಗೆ ಎದುರು ಶಕ್ತಿನ ಸರ್ವ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀರಾ? ಗೆದ್ದೆನೆಂದು ಗರ್ವ ಪಡಬೇಡ. ಇಂತಹ ಸಮಸ್ಯೆಗಳು ನಿಮಗೆ ತಪ್ಪಿದ್ದಲ್ಲ. ನನ್ನ ಕೈಯಿಂದ ನಿಧಿಯನ್ನು ಭಕ್ಷಿಸುವುದು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಎಲ್ಲಿದೆಯಪ್ಪ ಈ ಶಿವಲಿಂಗ? ಓ ಪರಮೇಶ್ವರ, ಬೇಗ ಕಣ್ಣಿಗೆ ಬೀಳಪ್ಪ. ನೀನು ನಾನು ನಾನೇ, ನೀನು ನೀನೆ. ನೀನು ನಾನಲ್ಲ, ನಾನು ನೀನಲ್ಲ. ಬಂದ ದಾರಿ ಹಿಡ್ಕೊಂಡು ಸುಮ್ಮನೆ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ದೇಹ ಇಲ್ಲೇ ಸಮಾಧಿ ಆಗ್ಬಿಡ್ತಾರೆ. ನಾನು ಸಮಾಧಿ ಆಗೋದಕ್ಕೆ ಬಂದಿಲ್ಲ, ನೊಂದೋರಿಗೆ ಉಪಾಧಿ ಆಗೋದಕ್ಕೆ ಬಂದಿದ್ದೆ. ನೀನು ಬಯಸಿದ್ರು ಸಿಗದು ನಿಧಿ. ವೃಥಾ ಪ್ರಯತ್ನ ಪಟ್ರೆ ನನ್ನ ಕೈಯಲ್ಲಿ ನಿನ್ನ ಮರಣದ ವಿಧಿ. ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ದೇವು. ಜ್ವಾಲ, ನನಗೆ ಮೊದಲೇ ಗೊತ್ತಿತ್ತು ಬಂದಿರೋದು ನೀನೇ ಅಂತ. ವಿನೋದು ಈ ದಾರಿಲೇ ಹೋದ್ರೆ ಶಿವಲಿಂಗ ಸಿಗುತ್ತೆ ಅಂತ ಹೇಳಿದ್ದ. ಮತ್ತೆಲ್ಲಿ ಶಿವಲಿಂಗನೇ ಕಾಣಿಸ್ತಾ ಇಲ್ವಲ್ಲ? ದೇವ್ರೆ, ನನಗೆ ಯಾವ ಹುಡುಗಿನೂ ಬೇಡಪ್ಪ, ಶಿವಲಿಂಗ ಸಿಕ್ಕಿದ್ರೆ ಸಾಕಪ್ಪ. ಶಿವಾ ಎಷ್ಟೊಂದು ಸುಂದರವಾಗಿದ್ದಾರೆ. ನನ್ ಲಕ್ ಚೆನ್ನಾಗಿದೆ. ನನಗೆ ಬರೀ ಸಿಟಿಲೇ ಫ್ಯಾನ್ಸ್ ಇದಾರೆ ಅನ್ಕೊಂಡಿದ್ದೆ, ಆದ್ರೆ ಈ ಕಾಡ್ನಲ್ಲೂ ಇದ್ದಾರೆ ಅಂತ ಇವತ್ತು ನನಗೆ ಗೊತ್ತಾಯ್ತು. ಯಾರು ನೀನು? ಇಷ್ಟು ಚೆನ್ನಾಗಿದೆಯಾ? ನನ್ನ ಜೀವನದಲ್ಲಿ ನಿನ್ನಂತ ಸುಂದರವಾದ ಹುಡುಗಿನ ನಾನ್ ನೋಡೇ ಇಲ್ಲ. ನಿನ್ನ ಹೆಸರು? ನನ್ನ ಹೆಸರು ಚೆಲುವಿ. ಈ ಕಾಡೆ ನನ್ನೂರು. ಹೌದಾ? ಇಲ್ಲಿ ಬೇಡ, ಅಲ್ಲಿ. ಅಯ್ಯೋ ಚೆಲುವಿ, ಬಾ. ಬಂದಾಗಿಂದ ನೋಡ್ತಾ ಇದ್ದೀನಿ, ಏಕಾಂತ ಸ್ಥಳ. ನೀನ್ ದೂರ ದೂರ ಹೋಗ್ತಿದ್ಯಲ್ಲ, ಸರಿನಾ? ಮೊದಲು ಈ ಕಾಡಿಗೆ ಬಂದ ಅತಿಥಿಗಳಿಗೆ ಏನಾದ್ರೂ ತಿನ್ನೋಕ್ ಕೊಡೋದು ನಮ್ ಪದ್ಧತಿ. ನನಗೆ ನಿನ್ನ ನಪ್ಕೋಬೇಕು ಅಂತ ಆಸೆ. ಮೊದಲು ಇದನ್ನ ತಿನ್ನಿ, ಆಮೇಲೆ ಏನು ಅಂತ ನೋಡೋಣ. ಆ ಉಂಗ್ರ ನಿನ್ನ ಕೈಯಲ್ಲಿರೋವರೆಗೂ ನಾನು ಏನು ಮಾಡೋಕ್ಕಾಗಲ್ಲ.
ಆದ್ರೆ ನಿನ್ನ ಮರಣ ನನ್ನ ಕೈಯಲ್ಲಿ. ಇದು ವಿಷದ ಚೇನು, ಅದಕ್ಕೆ ನನಗೆ ಮಾರ್ಜಲ ಎಚ್ಚರಿಕೆ ಕೊಟ್ಟಿತ್ತು. ಶಿವಲಿಂಗನೇ ಸಿಗ್ಲಿಲ್ವಲ್ಲ. ವಿನೋದು 5 ಜನನ ಶಿವಲಿಂಗ ಹುಡುಕಕ್ಕೆ 5 ದಿಕ್ಕಕ್ಕೆ ಕಳಿಸ್ದ. ನನಗಂತೂ ಶಿವಲಿಂಗ ಸಿಗ್ಲಿಲ್ಲ. ಅವ್ರಿಗೇನಾದ್ರು ಸಿಕ್ಕಿರ್ಬೋದಾ? ಏನಾದ್ರೂ ಆಗ್ಲಿ, ನಾನು ಹುಡುಕ್ತೀನಿ. ಹೈ ಯಾರು ನೀನು? ಮೃತ್ಯುನ ಅಂದ್ರೆ ಏನು ಗೊತ್ತಿಲ್ಲ ಹಾಗೆ ಮಾತಾಡ್ತೀಯಾ? ಹಿಂದಿರುಗಿ ಹೋಗು. ಹೋಗ್ತಾ ಇದ್ರೆ ಏನ್ ಮಾಡ್ತೀಯಾ? ಹೋಗದೆ ಇದ್ರೆ ಏನು ಮಾಡ್ತೀನಿ ಅಂತ ನೋಡು. ಅಯ್ಯೋ ದೇವ್ರೆ, ಶಿವಲಿಂಗ ಅಂತೂ ಸಿಗ್ಲಿಲ್ಲ. ಈ ಬಿಸ್ಲಿಗೆ ನನ್ ಕೂದ್ಲೆಲ್ಲ ಉದ್ರಿ ನಾನೇ ಬೋಡಿಲಿಂಗ ಆಗೋಗ್ತಾ ಇದ್ದೀನಲ್ಲಪ್ಪ. ಅಯ್ಯೋ, ಏನಿದಿಗೋಸ್ಕರ ಹುಡ್ಕಿ ಹುಡ್ಕಿ ಮೈಕೆಲ್ಲ ನೋವು ಬಂದ್ಬಿಡ್ತಪ್ಪ. ಈ ಕುದುರೆನೂ ಬೇಡ, ಏನು ಬೇಡ. ಅಮ್ಮ ಅಪ್ಪ, ಈ ಶಿವಲಿಂಗ ಹುಡ್ಕೋದ್ರೊಳಗೆ ನಾನ್ ಕೈಲಾಸಕ್ಕೆ ಹೋಗೋದಂತೂ ಗ್ಯಾರಂಟಿ. ಅಯ್ಯೋ, ಅದ್ರಲ್ಲಿ ಹೊಟ್ಟೆ ಬೇರೆ ಹಸಿತಾ ಇದೆಯಲ್ಲಪ್ಪ. ಈ ಹಣ್ಣು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಯಾವ ತರದ ಹಣ್ಣು? ಇಂಥ ಹಣ್ಣು ನಾನು ಯಾವತ್ತೂ ನೋಡೇ ಇಲ್ಲ. ಇವತ್ ನಾ ಈ ಹಣ್ಣಿನ ರುಚಿ ನೋಡ್ಲೇಬೇಕು. ಕುದುರೆ ಹೋಗಿ ನಾಯಿ ಯಾವಾಗ ಬಂತು? ನಾವು 4 ಜನ ಬಂದು ಸೇರಿದ್ವಿ. ಚಿನ್ನ ಇಲ್ಲಿ ಇವನೇನ ಶಿವಲಿಂಗ ಹುಡ್ಕಕ್ ಹೋಗಿ ಬಸವಲಿಂಗ ಆಗೋಗ್ಬಿಟ್ನ. ಲಿಂಗ ಹುಡ್ಕೋದ್ ಬಿಟ್ಟು ಲಂಗ ಹುಡ್ಕಕ್ ಹೊಟ್ನ ಏನೋ. ಸುಮ್ನೆರ, ಅವನೇ ನಿನ್ನ ಹಾಗೆ ಹುಡುಗಿ ಹುಚ್ಚನಲ್ಲ. ನೀವು ಅಲ್ಲಿ ನೋಡ್ರು, ಚಿನ್ನ ಕರಡಿ ಜೊತೆ ಆಟ ಆಡ್ತಾ ಇದ್ದಾರೆ. ಹೇಗ್ ಬಂತು ಅಷ್ಟೊಂದು ಧೈರ್ಯ ಅವ್ರಿಗೆ? ನಡೀರಿ ನೋಡೋಣ. ನಡೀರಿ. ಅಬ್ಬಾ, ಬದುಕ್ತು ಈ ಬಡ್ಜೀವ. ಏ ಚಿನ್ನ, ಕನ್ನಡಿಯಲ್ಲಿಂದ ಬಂತು. ಏ ಚಿನ್ನ, ಏನ್ ಮಾಡ್ತಿದೀಯಾ? ಇಷ್ಟೊತ್ತು ನೋಡಿದ್ರಲ್ವಾ? ವಿನೋದ್, ಇದ್ರಲ್ಲಿ ಏನೋ ಇದ್ದಾಗಿದೆ. ದೇವು, ಶಿವಲಿಂಗ ಸಿಕ್ಬಿಟ್ಟು! ನೀವು ನಾಳೆ ಸೂರ್ಯೋದಯದವರೆಗೆ ನಾವ್ ಇಲ್ಲೇ ಕಾಯ್ಬೇಕಾಗತ್ತೆ. ಸೂರ್ಯನ ಕಿರಣ ಈ ಲಿಂಗದ ಮೇಲೆ ಬಿದ್ರೆ ಈ ಲಿಂಗದಿಂದ ಉದ್ಭವ ಆಗೋ ಕಿರಣ ನಮಗ್ ದಾರಿ ತೋರ್ಸತ್ತೆ. ಓಕೆ, ನಾವು ರಾತ್ರಿ ಇಲ್ಲೇ ಕಾಯೋಣ. ಚಿನ್ನ, ಥ್ಯಾಂಕ್ ಯು ಫಾರ್ ಯು ಅಂಡ್ ಯುವರ್ ಕರಡಿ. ಶಂಭೋ ಶಂಕರ, ಹರ ಹರ ಮಹಾದೇವ. ಶಿವ,
ನೀನೇ ದಾರಿ ತೋರಿಸ್ಬೇಕಪ್ಪ. ಈಶ್ವರ, ನಾವು ಬಂದಿರೋದು ನಮ್ಮ ಸ್ವಾರ್ಥಕ್ಕಾಗಲ್ಲ, ಬಡ ಜನರ ಉದ್ಧಾರಕ್ಕಾಗಿ. ನೀನೇ ದಾರಿ ತೋರಿಸ್ಬೇಕು. ದಾರಿ ತೋರಿಸ್ಬೇಕಾಗಿರೋದು ಈ ಶಿವ ಅಲ್ಲ, ಆ ಸೂರ್ಯ. ಏ ಚಿನ್ನ, ಏಯ್ ಆ ಸೋಂಬೇರಿ ನೆಪ್ಸೋ. ಏ ಚಿನ್ನ ಹೇಳಲೇ ಸೋಂಬೇರಿ. ಚಿನ್ನ ಶಿವ ಎದ್ದೇಳೋ. ಎಷ್ಟು ಮಾಡ್ತೀಯ? ಎದ್ದೇಳ ಮೇಲೆ. ಸುಮ್ನಪ್ಪ, ನಿದ್ದೆನೂ ಇಲ್ಲ ಏನಿಲ್ಲ. ನನ್ನ ಕಾಯಿ ತಿನ್ನಲ್ಲ, ಅದ್ರ ಮತ್ತೆ ಇನ್ನೂ ಹಿಡ್ದಿಲ್ಲ. ಒಂದು ಫುಲ್ ಬಾಟ್ಲ್ ಹೊಡೆದ್ರು ಆ ಕಾಯಿ ಮುಂದೆ ನಿಲ್ಲು. ವಿನೋದ್, ಸೂರ್ಯಕಿರಣ ಕಾಣ್ತಾ ಇದೆ. ಎಸ್, ಈಗ ಅದ್ರ ಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ. ಎಸ್ ದೇವು, ಕಮಾನ್. We found it. Vinod, at last we made it. Yes. Yeah, Nidhi. ದೇವ್, ಈ ಜಾಗದಲ್ಲೇ ನಿಧಿ ಇರೋದು. ಹರೀಶೋ, ಹೌದು. ಆರೆ ಗುಡ್ಲಲ್ಲಿ ತಾನೆ. ಹೋಗಿ ಹೋಗಿ ಹೋಗಿ. ದೇವು, ಈ ಬೌಂಡ್ರಿ ಲಗ್ಗೋಣ. ಓಕೆ ಸೋಬಿತ್, ಅಷ್ಟೊರ್ದ. ಸೇಮ್ ಬೌಂಡ್ರಿ. ಬಂಗಾರ, ಆ ದಾಸಪ್ಪನಿಗೆ 9 ಜನ ಹೆಂಡತಿದಿರು. ಮಕ್ಕಳಿಂದ ಕೊರಗು ಸತ್ತ ಅನ್ನೋದಕ್ಕೆ
ಈ ನಿಧಿ ನೋಡಿದ್ರೆ ಗೊತ್ತಾಗತ್ತೆ. ಅವನಿಗೆ ಹೆಂಡತಿರ ಮೇಲೆಗಿಂತ ಇದ್ರ ಮೇಲೆ ವ್ಯಾಮೋಹ ಜಾಸ್ತಿ ಇತ್ತು ಅಂತ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ನಿಧಿ ಇದ್ಮೇಲೆ ಇಂಡಿಯಾನೇ ಕೊಂಡ್ಕೋಬಹುದು. ಏಯ್, ಇಂಡಿಯಾ ನಮ್ದೇ ಕಣೋ, ಪಾಕಿಸ್ತಾನ ಟ್ರೈ ಮಾಡೋಣ. ಆ ಶಕ್ತಿ ದೇವತೆ ನಮ್ ಕಡೆನೆ ಬರ್ತಾ ಇದ್ದಾಳೆ. ಅವ್ಳು ದೆವ್ವ ನಮ್ ಕಡೆನೆ ಬರ್ತಾ ಇದ್ದಾಳೆ. ಏನು ಮಾಡೋದು? ಏ ಹುಚ್ಚ, ನಿಧಿ ನೋಡಿ ಎಲ್ಲೋ ನಿನ್ಗೆ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಅಲ್ಲಿ ಏನೂ ಇಲ್ಲ. ವಿನೋದ್, ನಾನ್ ಸುಳ್ಳು ಹೇಳ್ತಿಲ್ಲ. ಸತ್ಯವಾಗ್ಲೂ ಅವಳು ಉಗ್ರ ರೂಪ ಕಾಣಿಸ್ತಾ ಇದೆ ಕಣೋ. ಲೋ ಪೆದ್ದ, ದುಡ್ಡು ನೋಡಿ ದಡ್ಡನ್ ತರ ಆಡ್ಬೇಡ, ನಿನ್ಗೇನು ಆಗಲ್ಲ. ಏಯ್, ಇವನು ನಿಜವಾಗ್ಲೂ ಭ್ರಮೆ ಆಗಿದೆ. ಅಯ್ಯೋ ಬೇಡ ಬೇಡ, ನನ್ಗೇನು ಮಾಡ್ಬೇಡ. ಅಯ್ಯೋ ಅಯ್ಯೋ ಬೇಡ ಬೇಡ. ಅಯ್ಯೋ ಏನಾಯ್ತು ಅವನ್ಗೆ? ಯಾಕೆ ಹುಚ್ಚಿಚಾಗ ಆಡ್ತಾ ಅವನೇ? ನನ್ಗೇನು ಮಾಡ್ಬೇಡ. ಬೇಡ. ಅಯ್ಯೋ ಅಯ್ಯೋ ಬೇಡ ಬೇಡ ಬೇಡ. ಅಯ್ಯೋ ಕೈ ಮುಗಿತೀನಿ. ನನ್ಗೇನು ಮಾಡ್ಬೇಡ. ಉಂಗುರ ಇಲ್ಲ. ಚಿನ್ನ 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 ಚಿನ್ನ. ಐ ಆಮ್ ಸಾರಿ ಚಿನ್ನ. ಚಿಕ್ಕ ವಯಸ್ಸಿಂದ ನಾವೆಲ್ಲ ಒಟ್ಟಿಗೆ ಬೆಳೆದ್ವಿ. ಆದ್ರೂ ನಮ್ ಕಣ್ಮುಂದೆ ನಿನ್ ಪ್ರಾಣ ಹೋಗ್ತಿದ್ರು ನಾವೇನು ಮಾಡಕ್ಕಾಗಿಲ್ಲ. ಸಾರಿ ಚಿನ್ನ. ನಾವೆಲ್ಲ ಒಟ್ಟಾಗಿ ಬಾಳ್ಬೇಕು, ಒಂದಾಗಿರ್ಬೇಕು ಅಂತ ಕನಸ್ಕೊಂಡಿದ್ವಿ. ಆದ್ರೆ ವಿಧಿ ವಿಧಿ ನಿನ್ನ ಏನ್ ಮಾಡ್ಬಿಟ್ಟು ಚಿನ್ನ. ಜೊತೆಲೆ ಆಟ ಆಡ್ಕೊಂಡು ಜೊತೆಲೆ ಊಟ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ತು ನಮ್ಮನ್ನೆಲ್ಲ ಒಟ್ಟಿ ಆಗ್ಬಿಟ್ಟು ಹೋಗ್ಬಿಟ್ಟೆಲ್ಲ. ಸಾಯ್ಬೇಕಾದ್ರು ಜೊತೆಲೆ ಸಾಯೋಣ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ಟೆಲ್ಲೋ ಚಿನ್ನ. ಚಿನ್ನ, ಹಣ ಹಂಚ್ಕೊಂಡಿದ್ದ ಇದೇ ಕೈಯಿಂದ ನಿನ್ ದೇಹಕ್ಕೆ ಮಣ್ಣು ಹಾಕ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವು ಮಾಡ್ತಿರೋ ಸಾಹಸ ಕಾರ್ಯದಲ್ಲಿ ನಿನ್ನ ಕಳ್ಕೊಂಡು ದುಃಖ ಮಾತ್ರ ನಮ್ಮಿಂದ ಮರೆಯಕ್ಕಾಗಲ್ಲ. ಚಿನ್ನ ಚಿನ್ನ ಇನ್ನು ಸತ್ತಿಲ್ಲ ಕಣ್ರು. ಏನ್ ಹೇಳ್ತಿದ್ಯಾ ವಿನೋದ್? ಹೌದು. ಏನು, ಚಿನ್ನ ಇನ್ನು ಬದುಕಿದಾನ? ಹೌದು. ಚಿನ್ನ ಯಾವ ಕ್ಷಣದಲ್ಲಿ ಸತ್ನೋ ಅದೇ ಕ್ಷಣದಲ್ಲಿ ದೇವು ಮಗನಾಗಿ ಹುಟ್ಟಿದಾನೆ. ನೀನ್ ಹೇಳೋದ್ ನಿಜ. ಪುಟಾಣಿ, ಯಾಕೆ ಮಾಡ್ತಾ ಇದೀಯಾ? ದೇವ್, ನಿಧಿನ 5 ಪಾಲ್ ಮಾಡೋಣ.
ನಿನ್ನಿಷ್ಟ ಕಣ. ಈ ನಿಧಿನಲ್ಲಿ ಚಿನ್ನನ್ ಭಾಗ ನಿನ್ ಮಗನ ಹೆಸರಲ್ಲಿರುತ್ತೆ. ನೋಡ್ ವಿನೋದ್, ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ತಗೊಂಡು ಉಳಿದನ್ನ ಜನ ಉಪಕಾರಿ ಕೆಲಸಕ್ಕೆ ಉಪಯೋಗಿಸೋಣ. ದಟ್ಸ್ ಗುಡ್ ಡಿಸಿಷನ್. ಲಾವಣ್ಯ, ಸ್ವಾಮೀಜಿಗೆ ಹೇಳ್ಬಿಟ್ಟು ನಮ್ಮ ಮದ್ವೆ ಫಿಕ್ಸ್ ಮಾಡಿಸ್ಬಿಡು. ಅಯ್ಯೋ ಭಯ ಆಗುತ್ತಪ್ಪ. ಪ್ರಾಯನ ನೆನ್ಸ್ಕೊಂಡು ಅಭಿಪ್ರಾಯ ಹೇಳ್ಬಿಡು, ಭಯ ಹೊಟ್ಟೋಗುತ್ತೆ. ಎಷ್ಟು ದಿನ ಅಂತ ಕಾಯೋದು ಲಾವಣ್ಯ? ನಾನು ನಿಮ್ ತರ ಜಾತಕ್ ಪಕ್ಷಿ ತರ ಕಾಯ್ತಾ ಇದ್ದೀನಿ. ಕಾಯೋದಕ್ಕಿಂತ ಕಾರ್ಯೋನ್ಮುಖರಾಗೋದೇ ಒಳ್ಳೇದು. ಸಮಯ ನೋಡಿ ಮಾತಾಡ್ತೀನಿ. ಮರಿಬಾರ್ದು. ಮನಸ್ ಕೊಟ್ಮೇಲೆ ಮರೆಯೋಕ್ಕಾಗಲ್ಲ. ಲವ್ ಮಾಡದ್ಮೇಲೆ ಬಿಡೋಕ್ ಮನ್ಸೇ ಬರಲ್ಲ. ಇಷ್ಟೊಂದು ಹಂಚಿಕೆನಾ? ಹೆಣ್ಣಿಗಿರ್ಲೇಬೇಕು. ಯು ಸ್ವೀಟಿ. ಐ ಲವ್ ಯು, ಯು ನಾಟಿ. ಏ ಲಾವಣ್ಯ, Come on, darling, come on. Hi. Oh, hey, hey. Come on. ಮಂಜು, ಮಂಜು, Don't touch me. ಸರ್ಕೊಳ ಕಡೆ. ಏನಾಯ್ತು ನಿಂಗೆ? ಸ್ಮಾರ್ಟ್ ಆಗಿರೋ ಹುಡುಗ ಸಿಕ್ಕಿದ್ರೆ ಸಾಕು, ಎಲ್ಲ ಸೇರ್ಕೊಂಡು ಸುಸ್ತೀರ ಜೊಲ್ಲು. ಏಯ್, ಸರಿ ಕಡೆ. ನಿಶಾ, ನಿಶಾ, ನಿಶಾ ನಿಂತ್ಕೋ. ನಿಶಾ, ಪ್ಲೀಸ್ ನಿಂತ್ಕೋ. ನಿಶಾ, 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 ಪ್ಲೀಸ್ ಕೋಪ ಮಾಡ್ಕೊಬೇಡ. ಪ್ಲೀಸ್ ನಿಂತ್ಕೋ, ನಿಂತ್ಕೋ. ಸಾರಿ ಚಿನ್ನ. ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ರೆ ನೀವು ಇಲ್ಲಿ ಹುಡುಗಿರ ಜೊತೆ ಅಲ್ಲೇ ಹೊಡಿತಾ ಇದ್ದೀರಾ? ಗುಡ್, ವೆರಿ ಗುಡ್. ಸಾರಿ ಡಿಯರ್. ನಾರಿ ಮುಂದೆ ಸಾರಿ. ನೀನೊಬ್ಬ ಗಂಡ್ಸ. ಯಾಕೆ ಬಂದ್ ನಿನಗೆ ಡೌಟ್? ನಿನ್ ಆಟಿಟ್ಯೂಡ್ ನೋಡಿ. ಸಾರಿ ನಿಶಾ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ನಿಶಾ, ನಿಶಾ ಪ್ಲೀಸ್. ಸಾರಿ ಹೇಳಿದ ತಕ್ಷಣ ಕ್ಷಮಿಸು ಅಂತ ನಾರಿ ನಾನಲ್ಲ, ನಾನ್ ಮಹಾಮಾರಿ. ಇನ್ಯಾವತ್ತೂ ನನ್ ಜೊತೆ ಮಾತಾಡ್ಬೇಡ. ನಿಶಾ, 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 ನಿಶಾ. ದೇವ್ರೇ, ಇವಳನ್ನ ಯಾಗಪ್ಪ ಒಪ್ಪಿಸ್ಲಿ ನಾನು? ಈ ಕಡಿಮೆ ಇಲ್ಲ, ಎಲ್ಲ ಮೋಸ, ಡೂಪ್ಲಿಕೇಟ್. ಏನ್ ಮಾಡೋದು ಈಗ? ಅಣ್ಣ ನಮಸ್ಕಾರ. ಏನ್ ಏ ಮನ್ಸೂರ್, ಬಾರೋ ಇಲ್ಲಿ. ಲೋ ಮಗನೇ, ನಿನ್ನ ರೌಡಿ ಕಾಳ ಅಂದ್ರೆ ಇಡೀ ಊರ್ಗೂರೇ ನಡಗತ್ತೆ, ಆದ್ರೆ ನೀನು ನನಗೆ ಮಾಮೂಲಿ ಕೊಡಲ್ಲ ಅಂತೇನೋ? ನನಗ್ ಸಿಟ್ಟು ಬಂದ್ರೆ ಮೊದ್ಲು ಕತ್ತರಿಸೋದು ಕೈನ. ಎಲ್ರು ನನಗೆ ಇನ್ನೊಂದ್ ಹೆಸರು ಕರೀತಾರೆ, ಅದೇನ್ ಗೊತ್ತಾ? ಕೈ ಕತ್ತರಿಸೋ ಕಾಳ ಅಂತ. ಹೇಗಿಯೋ ನನ್ನ ಮಗನೇ. ಎಲ್ಲಿ ಅಣ್ಣ ಮೊಟ್ಟೆ. ಏನಮ್ಮ ಆಯ್ತಾ? ಸಾರಿ ಸರ್. ಕಣ್ಣು ಕಾಣಲ್ವೇನೋ ಬದ್ಮಾಶ್. ಅಣ್ಣ, ಅಣ್ಣ ಬೇಕು ಅಂತ ಡಿಕ್ಕಿ ಹೊಡೆದಿಲ್ಲ ಅಣ್ಣ, ಅಕಸ್ಮಾತ್ ತಗ್ಲಿರ್ಬೋದು, ಕ್ಷಮಿಸ್ಬಿಡು. ಸಾಕು ಮುಚ್ಚೋ ಬಾಯಿ. ಹೆಂಗ್ ತಪ್ಪು ಮಾಡಿದ್ರು ತಪ್ಪೆ. ನನ್ನ ಮೈ ಮುಡ್ತೀಯಾ? ಎಷ್ಟೋ ಕಬ್ಬು ನಿನಗೆ. ಸಿಟ್ಟು ಬಂದ್ರೆ ನಾನು ಮೊದ್ಲು ಕತ್ತರಿಸೋದು ಕೈನೇ. ಹೌದು, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ದೇವಸ್ಥಾನ. ನಮ್ಮಿಬ್ರ ಮದುವೆಗೆ ಸ್ವಾಮೀಜಿ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲಿ ಹೋದ ಬದ್ಮಾಶ್? ತಪ್ಪಿಸ್ಕೊಂಡ್ಬಿಟ್ಟ. ನನ್ನ ಮಗನೇ, ನಿನ್ನ ಕೈ ಕತ್ತರಿಸುವವರೆಗೂ ಬಿಡಲ್ಲ. ಇಲ್ಲಿವರೆಗೂ ಬಂದಾಯ್ತು ಲಾವಣ್ಯ. ಇಲ್ಲಿ ಲೆಫ್ಟ್ ಹೋಗ್ಬೇಕೋ ರೈಟ್ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ವಲ್ಲ? ರೀ, ಅಲ್ಲಿ ನೋಡಿ, ಯಾರೋ ದೊಡ್ಡ ಮನುಷ್ಯರು ಬರ್ತಾ ಇದಾರೆ. ಮೋಸ್ಟ್ಲಿ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಬರ್ಲಿ ಕೇಳೋಣ. ಏ ಮಗನೇ, ಈ ಭೂಮಿ ಮೇಲೆ ಎಲ್ಲೇ ಅಡಗಿದ್ರು ನಿನ್ನ ಕೈ ಕತ್ತರಿಸದೆ ಬಿಡಲ್ಲ ನನ್ನ ಮಗನೇ. ಅಣ್ಣ, ಅಣ್ಣ ನಮಸ್ಕಾರ ಅಣ್ಣ. ಇಲ್ಲೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದೆಯಂತಲ್ಲ ಎಲ್ಲ ಅಣ್ಣ? ದೇವಸ್ಥಾನಕ್ಕ? ಹೌದಣ್ಣ. ಎಲ್ಲಣ್ಣ ಕರ್ಕೊಂಡು ಹೋಗ್ತಾ ಇದೀಯಾ? ದೇವಸ್ಥಾನಕ್ಕೆ ನನಗ್ ಸಿಟ್ಟು ಬರ್ಸಿ ತಪ್ಪಿಸ್ಕೊಂಡು ಹೋಗಿತ್ತು ಅಲ್ದೆ, ಈಗ ಕಾರಲ್ಲಿ ಒಂದು ಹೆಣ್ಣಿನ ಜೊತೆ ಬಂದು ಏನು ಗೊತ್ತಿಲ್ದಿದವ್ರ ಹಾಗೆ
ದೇವಸ್ಥಾನಕ್ಕೆ ದಾರಿ ಕೇಳ್ತಾ ಇದೀಯಾ ನನ್ನ ಮಗನೇ? ಮಗನೇ, ನಿನ್ನ ಕೈ ಕತ್ತರಿಸ್ಬೇಕಿತ್ತು, ಕತ್ತರಿಸಿದ್ದೀನಿ. ಎಂತ ಮೋಸ ಮಾಡಿದೆ ನನಗೆ. ವರ್ಷದಿಂದ ಕಾಪಾಡ್ಕೊಂಡು ಬಂದ ನಿಧಿನ ಹಾಳು ಮಾಡಿ ಮೋಸ ಮಾಡಿದ್ರಲ್ಲ, ಅದು ಸರಿನಾ? ನಿಮ್ಮನ್ನ ಸಾಯಿಸದೆ ಬಿಡಲ್ಲ. ದೇವ್ ತಗೋ, ಬೆಂಕಿ ಇಡು. ಶಿವನ ಜೀವವನ್ನು ಬಲಿ ತೆಗೆದುಕೊಂಡಿದ್ದು ನಾನು. ಈ ನಿರ್ಜೀವ ಶವಕ್ಕೆ ನಾನು ಅಗ್ನಿ ಸ್ಪರ್ಶ ಮಾಡಿದರೆ ಮಾತ್ರ ಚಿತೆ ಉರಿದು ಬೂದಿಯಾಗುವುದು. ಆಗ ಮಾತ್ರ ಆ ದಾಸಪ್ಪನ ಆತ್ಮಕ್ಕೆ ಶಾಂತಿ ಸಿಗುವುದು. ನಿಮ್ಮೆಲ್ಲರಿಗೂ ಇದೇ ಗತಿ, ನೆನಪಿಟ್ಟುಕೊಳ್ಳಿ. ಶಿರಚ್ಛೇದನವೇ ನನ್ನ ಅಂತಿಮ ಮತ್ಸರದ ಗುರಿ. ನನ್ನ ಈ ಭೀಷ್ಮ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದಿದ್ದರೆ ನಾನು ಜ್ವಾಲ ಅಲ್ಲ, ಶಿಲೆ ಶಿಲೆ. ಮಾಡೇ ಮಾಡುತ್ತಾಳೆ ಈ ಜ್ವಾಲ. ಕೊಲೆ, ನಿಮ್ಮ ಕೊಲೆ, ಕೊಲೆ. ಹಲೋ, ನಾನು ಮಂಜು ಮಾತಾಡ್ತಾ ಇರೋದು. ಅಲ್ಲ, ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಫೋನ್ ಅಟ್ಯಾಕ್ ಸರಿ ಇಲ್ಲ, ಡೈರೆಕ್ಟ್ ಅಟ್ಯಾಕ್. ಹಾಯ್ 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 ಪಂಜಾಬಿ ಫ್ರೆಂಡ್ಸ್. ಓ ಅಲ್ಲಿ. ಹಾಯ್ ರೇಖಾ. ಹಾಯ್. ನಿಶಾನ್ ನೋಡ್ತೀಯಾ? ನಿಶಾನ್ ಬಿಟ್ರೆ ನನ್ನಂತವ್ರ ಅವಶ್ಯಕತೆ ಇಲ್ವಾ ನಿಮ್ಗೆ? ಅವಶ್ಯಕತೆ ಇದೆ, ಆದ್ರೆ ಪ್ರೆಸೆಂಟ್ ನಾನಿರೋ ಟೆನ್ಷನ್ಗೆ ನಿನ್ನಂತವ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಅಮ್ಮ ತಾಯಿ, ನನ್ನ ಪ್ರಾಬ್ಲಮ್ ನಿನ್ಗೆ ಅರ್ಥ ಆಗೋದಿಲ್ಲ. ನಿಶಾ ಬಂದಿದ್ದಾಳೋ ಇಲ್ವೋ ಅಷ್ಟು ಹೇಳಮ್ಮ ಸಾಕು. ಹೇಳಲ್ಲ. ಪ್ಲೀಸ್ ರೇಖಾ, ಹೇಳು ನಿಶಾ ಎಲ್ಲಿದ್ದಾಳೆ ಅಂತ. ಹೇಳಬೇಕು ಅಂದ್ರೆ ನೀವು ನನ್ಗೊಂದು ಕಿಸ್ ಕೊಡ್ಬೇಕು. ಕಿಸ್? ಹೌದು. ಕೊಡ್ಲೇಬೇಕಾ? ಓಕೆ. ನಿನ್ ಬುದ್ಧಿನೂ ಬದಲಾಗಲ್ಲ, ನೀನು ಬದಲಾಗಲ್ಲ. ಐ ಸೇ ಗೆಟ್ ಹೆಲ್ ಔಟ್ ಆಫ್ ಯು. ನಿಶಾ ನಿಶಾ, ನನ್ ಮಾತ್ ಕೇಳೆ. ನಾನ್ ನಿನ್ನ ಅಡ್ರೆಸ್ ಕೇಳಿದ್ನ, ಅದಕ್ಕೆ ಇವಳು ಕಿಸ್ ಬ್ಲಾಕ್ ಮೇಲ್ ಮಾಡಿದ್ಲು. ಪ್ಲೀಸ್ ನನ್ನ ನಂಬು. ಹೇಳೆ.
ನಿಶಾ ನಿಶಾ ನೀನ್ ಯಾವುದೇ ರೂಪದಲ್ಲಿ ಬಂದ್ರು ನನಗ್ ಗೊತ್ತಾಗತ್ತೆ. ಆದ್ರೆ ಇವಾಗ ಮಾತ್ರ ನಿನ್ನನ್ನು ಉಳಿಸಲ್ಲ. ಜ್ವಾಲಾ, ಮಂಜು, ನನ್ನ ಜೊತೆ 100 ವರ್ಷ ಬಾಳ್ಬೇಕು ಅಂತಿದ್ದೆ. ಆದ್ರೆ ಯಾಕೆ ಈ ರೀತಿ ಮಾಡಿದೆ? ನಾಟಕ ಆಡ್ಬೇಡ. ನೀನ್ ಯಾರು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ನಿಶಾ 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 ಅಯ್ಯೋ ನಿಶಾ ನಿಶಾ ಸಾರಿ ನಿಶಾ ಸಾರಿ, ನನ್ನ ಕ್ಷಮಿಸ್ಬಿಡು ನಿಶಾ. ಜ್ವಾಲ ಅನ್ಕೊಂಡು ನಿನ್ನ ಬೋಲ್ಬಿಟ್ಟ ನಿಶಾ. ಸಾರಿ ನಿಶಾ ನಿಶಾ, ನಾನು ಪಾಪಿ ನಿಶಾ ನಿಶಾ. ನಿಧಿ ಅಪಹರಿಸಿದ ಅಪರಾಧಿನ ವಿಧಿ ಕ್ಷಮಿಸಬಹುದು, ಆದರೆ ಈ ಜ್ವಾಲ ಮಾತ್ರ ಕ್ಷಮಿಸಲಿಲ್ಲ. ನೀವಿಬ್ರು ಅಲ್ಪ ಸ್ವಲ್ಪ ಪುಣ್ಯ ಮಾಡಿದ್ದೀರಿ. ಅದಕ್ಕೆ ಪ್ರೇಮಿಗಳಿಬ್ಬರ ಅಂತ್ಯ ಒಂದೇ ದಿನ ಆಗಿದೆ. ದೇವು, ವಿನೋದ್, ಆ ಜ್ವಾಲ ತನ್ನ ದ್ವೇಷಕ್ಕೆ ನಮ್ಮ 3 ಜನ ಸ್ನೇಹಿತರನ್ನು ಬಲಿ ತಗೊಂಡ್ಬಿಟ್ಲು. ಆ ಶಕ್ತಿ ಅಷ್ಟೊಂದು ಮಾರೇನ? ಇಲ್ಲ, ಆ ಶಕ್ತಿನ ಏನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಜಾಗೃತಿ ನಾವಿರ್ಬೇಕು. ಹಾಗಾದ್ರೆ ಆ ಮಂತ್ರವಾದಿನ ಮತ್ತೊಂದ್ಸಲ ಭೇಟಿ ಮಾಡಿದ್ರೆ? ಇಲ್ಲ ದೇವ್, ಇಲ್ಲಿವರೆಗೆ ನಡೆದ ಕಥೆ ಎಲ್ಲ ಹೇಳ್ಬೇಕಾಗತ್ತೆ. ಅದ್ ನನಗಿಷ್ಟ ಇಲ್ಲ. ಅದಕ್ಕಾಗಿ ಆ ಮಂತ್ರವಾದಿ ನಮ್ಮ ಕೊಟ್ಟ ಜೀವರಕ್ಷಕ ಉಂಗ್ರಾನ ಭದ್ರವಾಗಿ ಉಳಿಸ್ಕೊಂಡ್ರೆ ನಮ್ ಪ್ರಾಣ ಉಳಿದ ಹಾಗೇನೆ. ವಿನೋದ್, ನಾವಿದಕ್ಕೇನಾದ್ರೂ ಒಂದು ಮಾರ್ಗ ಕಂಡುಹಿಡಿಯಲೇಬೇಕು. ಈ ಜ್ವಾಲ ರಕ್ಷಣೆಯಲ್ಲಿರುವ ದಾಸಪ್ಪನ ನಿಧಿಯನ್ನು ಅಪಹರಿಸಿದ್ದು ಮಹಾಪಾಪ. ಅದೇ ನನ್ನ ದ್ವೇಷಕ್ಕೆ ಕಾರಣ. ನಿಧಿ ಅಪಹರಿಸಿ ಆನಂದವಾಗಿ ನಲಿದಾಡೋ ನಿಮ್ಮ ಜೀವಕ್ಕೆ ಸಮಾಧಿ ಕಟ್ಟುವವರೆಗೂ ನನಗೆ ನೆಮ್ಮದಿ ಇಲ್ಲ. ಓ ದೊರೆ, ಬಾ ದೊರೆ, ನಿನ್ನ ಜಾತಕ ಹೇಳ್ತೀನಿ. ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲ ಹೇಳ್ತೀನಿ, ಬಾ ದೊರೆ. ನನ್ ಜಾತಕ ನನಗ್ ಗೊತ್ತು, ನೀನೇನ್ ಹೇಳ್ತೀಯ? ಹೋಗಿಲ್ಲಿಂದ. ಏನ್ ದೊರೆ, ನಿನ್ ಜಾತಕ ನನ್ ಕೈನಾಗದೆ, ಬಾ. ಅಯ್ಯೋ, ಜಾತಕನೋ ಗೀತ್ಕಾನೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ. ನನ್ನ ಒಂಟಿಯಾಗಿ ಬಿಟ್ಬಿಡು. ಅಯ್ಯ, ನಿನ್ ಸ್ನೇಹಿತರು ಸತ್ತೋದ್ರೂ ದುಃಖ. ಆದ್ರೆ ನಿನ್ ತಂಗಿ ಬದುಕವಳೇನ ಸತ್ಯ ನಿಂಗ್ ಗೊತ್ತಾದೋರೇ? ನನ್ ತಂಗಿ ಬದುಕಿದಾಳ? ಏನ್ ಹೇಳ್ತಿದ್ಯಾ? ನನ್ ತಂಗಿ ಬದುಕಿದಾಳ? ಹಾ, ಅದನ್ನ ಹೇಳೋಕೆ ನಿಮಗ್ ಕರ್ದಿದ್ದು. ನಿನ್ಗೆ ಯಾಕೆ ಗೊತ್ತು? ಅಂಬೆ ಜಗದಂಬೆ ಕೃಪೆ ದೊರೆ. ನಿನ್ನ ಸ್ನೇಹಿತರು ಸ್ವಾರ್ಥದಾಸೆಗೆ ಬಲಿಯಾಗಿ ಸತ್ರು ದೊರೆ. ಅಯ್ಯೋ, ಅದೆಲ್ಲ ಇರ್ಲಿ, ಮೊದ್ಲು ನನ್ ತಂಗಿ ಎಲ್ಲಿದ್ದಾಳೆ ಹೇಳು ತಾಯಿ. 20 ವರ್ಷಗಳ ಹಿಂದೆ ನೀವ್ ಅಣ್ಣ ತಂಗಿ ಇಬ್ರು ದೂರ ಆದ್ರಿ ದೊರೆ. ಪೊಲೀಸ್ ರಕ್ಷಣೆಲಿದ್ದವಳು ನಿನ್ನ ಗೆಳೆಯ ದೇವನ್ ಮಡದಿಯಾಗಿರುವಳು ದೊರೆ. ಈಗ ನಿನ್ನ ತಂಗಿ ಬದುಕಿರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿನ್ನ ಸಾವು ನನ್ನ ಕೈಲಿ ಅನ್ನೋದು. ನಮಸ್ಕಾರ ಐಜಿ ಸರ್. ಓ ವಿನೋದ್, ನಮಸ್ಕಾರ, ಕೂತ್ಕೋ.
ನಿಜವಾಗ್ಲು ನನ್ ತಂಗಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಬರ್ತೀನಿ. ಒಳ್ಳೇದು. ಅರೆರೆರೆ, ಅದ್ ಏನ್ ಗಲಾಟೆ ಮಾಡ್ತೀಯೋ? ಒಂದು ನಿಮಿಷ ಸುಮ್ನೆ ಇರೋದಿಲ್ಲ. ಹಾಲ್ ತರ್ತಾ ಇದೀನಿ, ಇರೋ. ಹಲೋ ಹಲೋ ಪೂಜಾ, ಏನಣ್ಣ? ಮನೇಲಿ ದೇವು ಇದನಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ಏನಾದ್ರೂ ಹೇಳ್ಬೇಕಾಗಿತ್ತ ಅಣ್ಣ? ಏನಿಲ್ಲ ಪೂಜಾ, ನಾನ್ ನಿನ್ಗೊಂದು ಥ್ರಿಲ್ಲಿಂಗ್ ನ್ಯೂಸ್ ಹೇಳ್ಬೇಕು. ಥ್ರಿಲ್ಲಿಂಗ್ ನ್ಯೂಸಾ? ಏನದು? ಏನಿಲ್ಲ ಪೂಜಾ, ನಿನ್ ವಾಯ್ಸ್ ಕೇಳ್ತಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಏನ್ ಹೇಳ್ತಿದ್ಯಾ ಅಣ್ಣ? ನನ್ ವಾಯ್ಸ್ ನಿಮ್ಗೇನ್ ಹೊಸ್ತಾ? ನಾನ್ ಡೈರೆಕ್ಟ್ ಆಗಿ ಬಂದು ಎಲ್ಲ ಬಿಡಿಸಿ ಹೇಳ್ತೇನೆ. ಹಾಗಿದ್ರೆ ಬೇಗ ಬನ್ನಿ, ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಹಾಯ್ ವಿನೋದ್, ಯಾವಾಗ ಬಂದೋ? ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನ್ ಬರ್ತೇನೆ. ಏಯ್ ನಿಂತ್ಕೊಳ್ಳೋ. ಏನ್ರಿ? ಏನ್ರಿ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಕೈ ತೆಗಿ, ತೆಗಿ ಕೈ ಅಂದೆ. ಏನಾಯ್ತು ಇವ್ರಿಗೆ? ಪೂಜಾ, ಏನಾಯ್ತು ನಿಂಗೆ? ಹೇ ದ್ರೋಹಿ, 25 ವರ್ಷಗಳಿಂದ ನಾವು 5 ಜನ ಸ್ನೇಹಿತರಾಗಿದ್ರು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ತರ ಬದುಕಿ ಬಾಳಿತೀವಿ. ಯಾವತ್ತು ಯಾರು ಯಾರ ಮನ್ಸ್ಗೂ ನೋವು ಮಾಡಿಲ್ಲ. ಆದ್ರೆ ಇವತ್ತು ನೀನು ನಿನ್ನ ನೀಚ ಅಂತ ತೋರಿಸ್ಬಿಟ್ಟೆ. ನೀನು ಬದುಕಿಬಾರ್ದು. ಯಾಕೋ? ನಾನೇನ್ ತಪ್ಪು ಮಾಡಿದೆ? ಸ್ನೇಹಿತನ ಹೆಂಡತಿ ತಂಗಿ ಸಮಾನ ಅನ್ನೋ ಪರಿಜ್ಞಾನನೂ ಇಲ್ದಿರೋ ಪಾಪಿ ನೀನು. ಹುಚ್ಚ, ನಂಬಿಕೆನ ಸ್ವರ್ಗ, ಅಪನಂಬಿಕೆನ ನರಕ. ಹೆಂಡತಿ ಮೇಲೆ ಅನುಮಾನ ಪಡೋ ಯಾವ ಗಂಡಸೆ ಆಗ್ಲಿ ಸುಖವಾಗಿ ಸಂಸಾರ ಮಾಡಿದವನಿಗೆ ಹೆಚ್ಚಿನ ಇಲ್ಲ ಕಣೋ. ದೇವು, ಸತ್ಯ ಹೇಳ್ತಾ ಇದೀನಿ ಕಣೋ. ನಿನ್ ಹೆಂಡತಿ ಪೂಜಾ ನನ್ನ ತಂಗಿ ಕಣೋ. ಒಂದೇ ತಾಯಿ ರಕ್ತ ಹಂಚ್ಕೊಂಡಿಟ್ರು ನಾವಿಬ್ರು ಅಣ್ಣ ತಂಗಿ ಕಣೋ. ಏನು? ಪೂಜಾ ನಿನ್ನ ಹೊಡ ಹುಟ್ಟಿದ ತಂಗಿನ? ಹೌದು. 20 ವರ್ಷಗಳ ಹಿಂದೆ ಕಳ್ದೋದವಳು. ಇವತ್ತು ಕೊರವಂಜಿಯಿಂದ ವಿಷಯ ಗೊತ್ತಾಯ್ತು. ಕಮಿಷನರ್ ದಿನಕರಿಂದ ವಿಷಯ ನಿಜವಾಯ್ತು. ಅಂದ್ರೆ ನೀನ್ ನನ್ನ ಮನೆಗೆ ಇವತ್ತು ಬರ್ಬೇಕು ಅಂತಿದ್ದೆ, ಆದ್ರೆ ನಂಗೆ ಬರಕ್ ಆಗ್ಲಿಲ್ಲ. ಹಾಗಿದ್ರೆ ನಾನು ನೋಡಿದ್ದು ಮನೇಲಿ ನೋಡಿದ್ದ. ಓ, ಇದೆಲ್ಲ ಜ್ವಾಲಾ ಮಾಯ ಜಾಲ ಅನ್ಸತ್ತೆ. ಅಂದ್ರೆ ನಿನ್ನ ರೂಪದಲ್ಲಿ ಆ ಜ್ವಾಲಾ ಮನೆಗೆ ಬಂದಿದ್ಲು ಅಂತ ನಂಗೆ ಈಗ ಅನಿಸ್ತಾ ಇದೆ. ಹೌದು. ಪ್ರಾಣ ಸ್ನೇಹಿತರು ನೀವು, ಆದ್ರೆ ನಿಮ್ಮ ಪ್ರಾಣ ನನ್ನ ಕೈಯಲ್ಲಿದೆ. ಇವತ್ತು ನೀವು ಗೆದ್ರಿ ಅಂತ ಅಹಂಕಾರ ಪಡ್ಬೇಡಿ. ಮುಂದೆ ನೀವು ಕಾದಿರೋದೆ ಅಪಜಯ, ಜೀವಕ್ಕೆ ಅಪಾಯ. ಪೂಜಾ, ನೋಡಿ ಯಾರು ಬಂದಿದ್ದಾರೆ. ವಿನೋದಣ್ಣ. ಅಲ್ಲ, ನಿಮ್ಮ ಅಣ್ಣ. ನೀವೇನು ಇವತ್ ಹೊಸ್ದಾಗ್ ಹೇಳೋದು? ಈ ವಿನೋದಣ್ಣ ನನಗೆ ಯಾವತ್ತಿದ್ರು ಅಣ್ಣನೇ.
ಯಾಕಣ್ಣ ಹಾಗ್ ನೋಡ್ತಾ ನಿಂತಿದ್ಯಾ? ಇವತ್ತೇನು ನನ್ ಹೊಸದಾಗಿ ನೋಡ್ತಿದ್ಯಾ? ಇಲ್ವಲ್ಲ, ಆದ್ರೆ ಇವತ್ತೇನು ನೀನ್ ನನಗೆ ಹೊಸದಾಗಿ ಕಾಣಿಸ್ತಾ ಇದೀಯ. ಇಷ್ಟು ದಿನ ನಿನ್ನ ಹತ್ರ ಅಣ್ಣ ಅಂತ ಕರೆಸ್ಕೊಟ್ಟು ನಾನ್ ನಿನಗೆ ಬಾಡಿಗೆ ಅಣ್ಣನಾಗಿದ್ದೆ. ಆದ್ರೆ ಇವತ್ ಗೊತ್ತಾಯ್ತು ನೀನೇ ನನ್ನ ಒಡಹುಟ್ಟ ತಂಗಿ ಅಂತ. ವಿನೋದಣ್ಣ ಹೇಳ್ತಿರೋದು ನಿಜ ಪೂಜಾ, ವಿನೋದು ನಿನ್ನ ಹೊಡ ಹುಟ್ಟಿದ ಅಣ್ಣ. ಹೌದು ಪೂಜಾ. ಅರೆ, ನಾನ್ ಗಮನಿಸೇ ಇಲ್ಲ. ಇಬ್ರು ಬಾಯಿ ಹತ್ರನು ರಕ್ತ ಬರ್ತಾ ಇದೆ. ಏನಿದು? ನರ್ಕದಲ್ಲಿ ಸ್ವರ್ಗ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಹೌದು ಪೂಜಾ, ನನ್ನ ಸೋದರಳಿಯ ಮಗು ಚಿನ್ನ ಎಲ್ಲಿದ್ದಾನೀಗ? ಅವನು ತುಂಬಾ ತುಂಟ, ಅವ್ರ ಅಪ್ಪನ ಹಾಗೆ. ಮನೆ ತುಂಬಾ ಆಡ್ತಾನೆ ಇರ್ತಾನೆ, ಒಂದು ಜಾಗದಲ್ಲಿ ನಿಲ್ಲಲ್ಲ. ಅಯ್ಯೋ ಸರಿ, ಈಗ ಎಲ್ಲಿದಾನಮ್ಮ? ಪೂಜಾ, ಚಿನ್ನ ಅಳ್ತಿರೋದು ಕೇಳ್ತಾ ಇದೆ ನೋಡು. ಹೋಗು ನೋಡು, ಹೋಗು. ಲೇ, ನಿನಗ್ ತಂಗಿ ಸಿಕ್ಕಿದ್ಲು, ಅವಳಿಗೆ ಮದ್ವೆನೂ ಆಗಿದೆ. ಈಗ್ಲಾದ್ರೂ ಮದ್ವೆ ಮಾಡ್ಕೊಳ್ಳೋ. ಇನ್ನೂ ನನ್ ತಂಗಿ ಹುಡುಗಿ ನೋಡಿಲ್ಲ ಅಲ್ವಾ? ಓ ಹಾಗೆ. ಏನಾಯ್ತು? ಏನು ಇಷ್ಟು ಹುಡುಗರು ಹಾಸ ಆಯ್ತಾ ಇಲ್ಲಿ? ಅದೇ ನಂಗೂ ಅರ್ಥ ಆಗ್ತದೆ. ಈ ಸರ್ಪಗಳು ಸಾಯೋದಕ್ಕೆ ಹುಟ್ಟಿದೆ, ನಿಮ್ಮ ಸಾವನ್ನ ನೋಡೋದಕ್ಕೆ ಹುಟ್ಟಿರೋದು. ನಿನ್ಗೇನ್ ಬೇಕು ಹೇಳು. ನಿಮ್ಮಿಬ್ಬರ ಪ್ರಾಣ. ಸರಿ, ಆ ಮಗು ನಮಗ್ ಬೇಕು. ಮಗುವಿನ ಪ್ರಾಣ ರಕ್ಷಣೆಯ ಗುರಿ ನಿಮಗಿದ್ದರೆ ಕರದಲ್ಲಿರುವ ಉಂಗುರವನ್ನು ಮೊದಲು ತೆಗೆಯಿರಿ. ನಿನ್ನ ಕಂಡೀಷನ್ಗೆ ನಾವು ಒಪ್ತೀವಿ, ಆದ್ರೆ ಈ ಸರ್ಪ ವ್ಯೂಹದಿಂದ ಮಗು ಹೊರಗಡೆ ಬರ್ಬೇಕು. ಮಾತಿನ ಮೇಲೆ ಮಹಡಿ ಕಟ್ಟುವ ಮನುಷ್ಯರ ಮೇಲೆ ನನಗೆ ವಿಶ್ವಾಸವಿಲ್ಲ. ಕೊಟ್ಟ ಮಾತಿಗೆ ತಪ್ಪಿ ನಡೆಯೋ ಕೆಟ್ಟ ಜಾತಿ ಅಲ್ಲ ನಮ್ದು. ಮಾತೆ ಮುತ್ತು, ಮಾತೆ ಮೃತ್ಯು ಅಂತ ಅರ್ತಿರೋ ಮನುಷ್ಯರು ನಾವು. ಎಲ್ಲ ಪುರಾಣಗಳಲ್ಲಿ ಬರೋ ದೇವಾನು ದೇವತೆಗಳು ಆರಂಭದಲ್ಲಿ ರಾಕ್ಷಸರು ಮಾತ್ರ ವರಾನ ಕೊಟ್ರು, ಆದ್ರೆ ಮನುಷ್ಯನಿಗೆ ಮಾತ್ರ ಕಷ್ಟದ ಶಾಪದ ಜ್ವರ ಕೊಟ್ರು. ಆದರೆ ಮಾನವರಿಗೆ ಭಕ್ತಿ ಯುಕ್ತಿ ದಯಪಾಲಿಸಿ ಅಂತ್ಯದಲ್ಲಿ ಸ್ವರ್ಗ ಸುಖ ನೀಡಿದರು ಎನ್ನುವುದು ಜ್ಞಾಪಕವಿರಲಿ. ನೋಡು, ಈಗ ವಾದ ಮಾಡಿ ವೇದ ಕೇಳೋ ಕಾಲಾವಕಾಶ ನಮಗಿಲ್ಲ. ದಯವಿಟ್ಟು ನಮ್ಮ ಮೇಲೆ ವಿಶ್ವಾಸ ಇಡಿ. ಒಂದ್ ವೇಳೆ ನಾವು ಮಾತು ತಪ್ಪಿದ್ರೆ ನಮ್ಮ ಮೇಲೆ ವಿನಾಶ ತರೋದು ನಿಮ್ಗೇನ್ ಕಷ್ಟ ಆಗಲ್ಲ. ಪ್ರಪಂಚದ ಜ್ಞಾನ ಇನ್ನೂ ಅರಿಯದ ಮಗು ಅದು. ದಯವಿಟ್ಟು ಮಗು ಪ್ರಾಣನ ಉಳಿಸಿ. ನಿನ್ನ ದ್ವೇಷ ಜ್ವಾಲೆ ಏನು ಅಂತ ನಮಗ್ ಗೊತ್ತು. ಕರ್ತವ್ಯದ ಪ್ರಜ್ಞೆ ನಿಂಗೆ ಇರೋದೇ ನಿಜ ಅನ್ನೋದಾದ್ರೆ, ನಿನ್ನಲ್ಲಿ ಕ್ಷಮಾ ಗುಣ ಇದೆ ಅನ್ನೋದು ನಿಜ ಆದ್ರೆ, ನಿನಗೆ ಧರ್ಮದ ಬಗ್ಗೆ ಗೌರವ ಇದ್ದಿದ್ದೇ ಆದ್ರೆ, ನ್ಯಾಯ ನೀತಿ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಭಾವನೆ ನಿನಗಿದ್ರೆ 1 ಗಂಟೆ ಕಾಲಾವಕಾಶ ನಮಗ್ ಬೇಕು. ಆಮೇಲೆ ನೀನ್ ಯಾವ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಸರಿ, ನಾನ್ ನಿಮ್ಮನ್ನ ನಂಬ್ತೀನಿ.
ನಡೀರಿ, ಅದೇನು ಅಂತ ನೋಡೋಣ. ಒಂದ್ ನಿಮಿಷ ನೋಡಿ, ನೀವು ಸನ್ಮಾನ ಮಾಡಬೇಕಾದ್ದು, ಸ್ವಾಗತ ಹೇಳಬೇಕಾದ್ದು ನನಗಲ್ಲ, ಇವ್ರಿಗೆ. ಇವ್ರು ಯಾರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇವರು ದಾಸಪ್ಪನವರ ವಂಶ ರಕ್ಷಕಿ, ಹೆಸರು ಜ್ವಾಲಾಬಾಯಿ ಅಂತ. ನಮಸ್ಕಾರ. ದಾಸಪ್ಪನವರ ಎಲ್ಲ ಸಂಘ ಸಂಸ್ಥೆಗಳಿಗೆ ಇವರೇ ವಾರಸ್ದಾರ. ಬೇಡಿ. ಜ್ವಾಲಾಬಾಯಿ ಅವರಿಗೆ, ದಾಸಪ್ಪನವರಿಗೆ, ಜ್ವಾಲಾಬಾಯಿ ಅವರಿಗೆ, ದಾಸಪ್ಪನವರಿಗೆ, ಜ್ವಾಲಾಬಾಯಿ ಅವರಿಗೆ, ದಾಸಪ್ಪನವರಿಗೆ. ಇಷ್ಟೊತ್ತು ನಾವು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಇಷ್ಟೆಲ್ಲ ನಾವು ಮಾಡಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ನೀವ್ ಏನೇ ಹೇಳಿ ಏನೇ ತೋರಿಸಿ, ಸತ್ತವ್ರ ನಿಧಿ ಅಪಹರಿಸಿದ್ದು ಅಪರಾಧ ಅಲ್ವಾ? ಯಾರಿಗೂ ಪ್ರಯೋಜನಕ್ಕೆ ಬರದೆ ಭೂಮಿಯಲ್ಲಿ ಕೊಳಿತಾ ಬಿದ್ದಿದ್ದ ಆ ನಿಧಿನ ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಿದ್ದು ಅನ್ಯಾಯ. ಮಾತ್ನಲ್ಲಿ ಕಟ್ಟಾಕಿ ನನ್ನ ಹಾದಿ ತಪ್ಪಿಸ್ಬಿಟ್ಟೆ. ಪರರ ಸೊತ್ತು ಪಾಷಾಣ. ಕೂಡಿಟ್ಟೋನು ಜಿಪುಣ, ಅದನ್ನ ಸರಿಯಾಗಿ ಉಪಯೋಗಿಸ್ತೋನು ಜಾಣ. ಒಣ ವೇದಾಂತ ಕೇಳಿ ಸಿದ್ಧಾಂತ ಮರೆಯುವಂತ ಹುಚ್ಚು ಹೆಣ್ಣಲ್ಲ ಈ ಜ್ವಾಲ. ಸತ್ಯದಿಂದಾನೇ ನಡೀರಿ. ದುಷ್ಟಶಕ್ತಿ ಆಗ್ಲಿ ದೈವಶಕ್ತಿ ಆಗ್ಲಿ ನಿಮಗ್ ತಲೆಬಾಗಿ ನಡೆಯುತ್ತೆ ಅಂತ ಸತ್ಯಯುಗದ ವಿಷ್ಣು ಪುರಾಣ ಹೇಳಿದೆ. ನೀತಿಯಿಂದ ನಡೀರಿ, ಜೀವನದಲ್ಲಿ ಯಾವುದೇ ಭೀತಿ ಇರಲ್ಲ ಅಂತ ತ್ರೇತಾಯುಗದ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ನೀವು ಪಂಚ ಸ್ನೇಹಿತರು, ಆದ್ರೂ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಹಾಗೆ ಪಂಚಪಾಂಡವರಾಗಿದ್ರಿ. ಕಷ್ಟ ಸುಖಕ್ಕೆ ಭಾಗಿಯಾಗಿದ್ರಿ. ಸಂತೋಷ. ಆಸೆ ದುಃಖಕ್ಕೆ ಮೂಲ, ಆದರೆ ದುರಾಸೆ ದುರ್ದಶೆಗೆ ಮೂಲ. ಮನುಷ್ಯತ್ವಕ್ಕೆ ದೇವತೆಗಳ ಹತ್ರನೇ ಬೆಲೆ ಇಲ್ಲ ಅಂದ್ಮೇಲೆ ಜನರ ಹತ್ರ ಎಲ್ಲಿ ಬರ್ಬೇಕು? ನಾವು ಮನುಷ್ಯರಾಗಿ ಬದುಕ್ತಾ ಇದ್ದೀವಿ, ಬದುಕ್ಬೇಕು ಅಂತ ಆಸೆನೂ ಇಟ್ಕೊಂಡಿದ್ದೀವಿ. ಆದ್ರೆ ನಮ್ಮ ಉಸಿರನ್ನ ತೆಗೆಯೋದು ಬಿಡೋದು ನಿನಗ್ ಬಿಟ್ಟಿದ್ದು. ಆದ್ರೆ ಪಂಚಪಾಂಡವರು ಸ್ವರ್ಗಾರೋಹಣ ಮಾಡ್ಬೇಕಾದ್ರೆ ಮೊದಲನೆಯವನಾಗಿ ಸಹದೇವ ಸತ್ತ, ನಂತರ ಉಳಿದವರು ಸತ್ರು. ಸಹದೇವ ಅತಿ ಮೇಧಾವಿ ಅನ್ನೋ ಅಹಂನಿಂದ, ನಕುಲನ್ ಸಾವು ತಾನು ಅತಿ ರೂಪವಂತ ಅನ್ನೋ ಜಂಭದಿಂದ, ಮೂರನೆಯವನಾದ ಅರ್ಜುನನ್ ಸಾವು ನನ್ನಂಥ ಧನುರ್ವಿದ್ಯಾ ಪಾರಂಗತರು ಬೇರೆ ಯಾರೂ ಇಲ್ಲ ಅನ್ನೋ ಗರ್ವದಿಂದ. ಅದೇ ರೀತಿ ಚಿನ್ನ, ಶಿವ, ಮಂಜು ಅಡ್ಡದಾರಿ ಹಿಡಿದು ವಿನಾಶ ತಂದ್ಕೊಂಡ್ರು. ಜ್ವಾಲ, ಮಾನವ ಸೇವೆಯೇ ಮಾಧವ ಸೇವೆ ಎಂದರಿತು ಸಮಾಜ ಕಲ್ಯಾಣಕ್ಕಾಗಿ ಪಣತೊಟ್ಟು ಪ್ರಾಣವನ್ನೂ ಲೆಕ್ಕಿಸದೆ ನಿಸ್ವಾರ್ಥದಿಂದ ಜನಪಯೋಗಿ ಕಾರ್ಯ ಸಾಧನೆಗೈದ ಈ ಕಲಿಯುಗ ಧೀರರನ್ನು ಕ್ಷಮಿಸಿ ಹರಿಸುವುದು ನಿನ್ನ ಕರ್ತವ್ಯ ಹಾಗೂ ಧರ್ಮ. ಇದು ನನ್ನ ಆಜ್ಞೆ. ಇದು ಮಾನವತ್ವದ ವಿಜಯ. ದೈವಶಕ್ತಿಯಾಗಲಿ ದುಷ್ಟಶಕ್ತಿಯಾಗಲಿ ಮಾನವತ್ವಕ್ಕೆ ಶಿರಬಾಗಲೇಬೇಕು ಎನ್ನುವುದಕ್ಕೆ ದೃಷ್ಟಾಂತ ಈ ಜ್ವಾಲಳ ಅಪಜಯ. ವರ್ತಮಾನದಂತೆ ಭವಿಷ್ಯ ಜೀವನದಲ್ಲೂ ನ್ಯಾಯ, ನೀತಿ, ಧರ್ಮ, ಸತ್ಯದಿಂದ ನಡೆಯಿರಿ. ಪ್ರಕೃತಿ ವಿಕೋಪವಾದರೂ ನಂಬಿದ ಸಿದ್ಧಾಂತ ಮರೆಯದಿರಿ. ನನ್ನನ್ನು ಜ್ಞಾಪಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಉಪಕಾರವೆಸಗುತ್ತೇನೆ. ನಿಮ್ಮಲ್ಲಿ ನನ್ನದೊಂದು ಮನವಿ. ಆ ಲಾವಣ್ಯದ ಬದುಕಿಗೊಂದು ನೆಲೆ ಕಲ್ಪಿಸಿ. ನ್ಯಾಯ, ನೀತಿ, ಧರ್ಮ ಆತ್ಮಗೀತೆಯಾಗಲಿ. ಸತ್ಯಮೇವ ಜಯತೆ. ಸತ್ಯ ವೇದದ ಮಾತೆ. ನಾವು ಗೆದ್ವಿ. For
more updates, like, comment, subscribe to our channel.